Now we take up other important heading called beats. ಬೀಟ್ಸ್ ಅಂತ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಹತ್ರ 2 ಟ್ಯೂನಿಂಗ್ ಫೋರ್ಕ್ಸ್ ಇದ್ದಾವೆ. ನೀವು 2 ಟ್ಯೂನಿಂಗ್ ಫೋರ್ಕ್ಸನ್ನು ಸೈಮಲ್ಟೇನಿಯಸ್ ಆಗಿ ಡಿಸ್ಟರ್ಬ್ ಮಾಡಿ. ಸೈಮಲ್ಟೇನಿಯಸ್ ಆಗಿ ಡಿಸ್ಟರ್ಬ್ ಮಾಡಿದ್ದಾಗ ಏನು ನೋಟಿಸ್ ಮಾಡ್ತೀರಾ ಅಂತಂದರೆ, ಫಸ್ಟಿಗೆ ಮ್ಯಾಕ್ಸಿಮಮ್ ಸೌಂಡ್ ಬರುತ್ತೆ, ಆಮೇಲೆ ಹೋಗ್ತಾ 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 ನೋ ಸೌಂಡ್, ಆಮೇಲೆ ಮತ್ತೆ ಇನ್ಕ್ರೀಸ್ ಆಗಿ ಮ್ಯಾಕ್ಸಿಮಮ್ ಸೌಂಡ್ ಬರುತ್ತೆ, ಆಮೇಲೆ ಹೋಗ್ತಾ 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 ಸೌಂಡೇ ಬರೋದಿಲ್ಲ. ಸೊ ಇದೇ ಥರ ಆಗ್ತಾ ಇರುತ್ತೆ. ಈ ಥರ ಏನು ಮ್ಯಾಕ್ಸಿಮಮ್ ಸೌಂಡ್ ಬರುತ್ತೆ ಅದನ್ನು ವಿ ಕಾಲ್ ಇಟ್ ಆಸ್ ಎ ವ್ಯಾಕ್ಸಿಂಗ್ ಅಂತ ಕರಿತೀವಿ. ಈ ಥರ ಏನು ಸೌಂಡೇ ಕೇಳಿಸಲ್ಲ ಮಿನಿಮಮ್, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ವ್ಯಾನಿಂಗ್ ಅಂತ ಕರಿತೀವಿ. ಸೊ ಈ ಥರ ಜಾಸ್ತಿ ಸೌಂಡು ಕಡಿಮೆ ಸೌಂಡು ಆಲ್ಟರ್ನೇಟ್ ಆಗಿ ಬರ್ತಾ ಇರುತ್ತೆ ನೋಡಿ, ವ್ಯಾಕ್ಸಿಂಗ್ ವ್ಯಾನಿಂಗ್, ವ್ಯಾಕ್ಸಿಂಗ್ ವ್ಯಾನಿಂಗ್. ಸೊ ಈ ಥರ ಏನಕ್ಕೆ ಬರುತ್ತೆ ಆಲ್ಟರ್ನೇಟ್ ವ್ಯಾಕ್ಸಿಂಗ್ ಆ್ಯಂಡ್ ವ್ಯಾನಿಂಗ್ ಅಂತಂದರೆ, 2 ವೇವ್ಸ್ಗಳು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆದಾಗ ಬರುತ್ತೆ. ಬಟ್ ಅವೆರಡರದ್ದು ಫ್ರೀಕ್ವೆನ್ಸಿ ನಿಯರ್ಲಿ ಸೇಮ್ ಇರಬೇಕು, ಅವಾಗ ಮಾತ್ರ ಬರುತ್ತೆ. ಅದಕ್ಕೆ ನಿಮ್ಗೆ 1 ಮಾರ್ಕಿಗೆ ವಾಟ್ ಆರ್ ಬೀಟ್ಸ್ ಅಂತ ಕೇಳಿದ್ರೆ, ಯುವರ್ ಆನ್ಸರ್ ಶುಡ್ ಬಿ ದೇರ್ ಇಸ್ ಎ ಆಲ್ಟರ್ನೇಟ್ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್, ಆಲ್ಟರ್ನೇಟ್ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಇನ್ ದ ಇಂಟೆನ್ಸಿಟಿ ಆಫ್ ಸೌಂಡ್, ಇನ್ ದ ಇಂಟೆನ್ಸಿಟಿ ಆಫ್ ಸೌಂಡ್ ಅಂತ ಬರುತ್ತೆ. ಇಂಟೆನ್ಸಿಟಿ ಆಫ್ ಸೌಂಡ್ ಏನಕ್ಕೆ ಬರುತ್ತೆ? ಯಾವಾಗಲೂ ಒಂದು ಡೆಫಿನೇಷನ್ ಆಗಬೇಕಾದ್ರೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಇದು ಮಾಡಬೇಡಿ, ಅದು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಏನಾಗುತ್ತೆ, ಆಲ್ಟರ್ನೇಟ್ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಆಗುತ್ತೆ. ನೆಕ್ಸ್ಟ್ ಯಾಕೆ ಆಗುತ್ತೆ? ಫಿಸಿಕ್ಸ್ ಅಲ್ಲಿ ಅದೇ ತಾನೆ, ಸೈನ್ಸ್ ಅಲ್ಲಿ ಯಾಕೆ ಅದು? ಸೊ ಇಲ್ಲಿ ವೈ ಇಟ್ ಹ್ಯಾಪನ್ಸ್, ಬಿಕಾಸ್ ಡ್ಯೂ ಟು ಓವರ್ಲ್ಯಾಪಿಂಗ್ ಆಫ್, ಯಾರಪ್ಪ ಓವರ್ಲ್ಯಾಪಿಂಗ್ ಆಗೋದು? 2 sounds ಆಫ್ ನಿಯರ್ಲಿ ಸೇಮ್ ಫ್ರೀಕ್ವೆನ್ಸಿ, ನಿಯರ್ಲಿ ಸೇಮ್ ಫ್ರೀಕ್ವೆನ್ಸಿ, ನಿಯರ್ಲಿ ಸೇಮ್ ಫ್ರೀಕ್ವೆನ್ಸಿ ಬಹಳ ಇಂಪಾರ್ಟೆಂಟು. ಈ ನಿಯರ್ಲಿ ಸೇಮ್ ಇರೋದನ್ನ ಬೇಕಾದಂಗೆಲ್ಲ ಸ್ಲೈಟ್ಲಿ ಡಿಫ್ರೆಂಟು ಆ ಥರ ಎಲ್ಲ ಬರಿಬಾರ್ದು. ಈ ಶುಡ್ ಬಿ ರಿಟನ್ ಆಸ್ ನಿಯರ್ಲಿ ಸೇಮ್. 1 ಮಾರ್ಕ್ಗೆ ಕೇಳಿದ್ದಾಗ ವಾಟ್ ಆರ್ ಬೀಟ್ಸ್ ಅಂದ್ರೆ ದಿಸ್ ಈಸ್ ದ ಡೆಫಿನೇಷನ್. ದೇರ್ ಇಸ್ ಆಲ್ಟರ್ನೇಟ್ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್. ಯಾವ್ದ್ರಲ್ಲಿ ಆಗುತ್ತೆ ಆ ಥರ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್? ಇನ್ ದ ಇಂಟೆನ್ಸಿಟಿ ಆಫ್ ಸೌಂಡ್ ಆಗುತ್ತೆ. ಯಾಕಾಗುತ್ತೆ? ಡ್ಯೂ ಟು ಓವರ್ಲ್ಯಾಪಿಂಗ್ ಆಫ್ 2 sounds ಆಫ್ ನಿಯರ್ಲಿ ಸೇಮ್ ಫ್ರೀಕ್ವೆನ್ಸಿ. ನಿಯರ್ಲಿ ಸೇಮ್ ಇದ್ದಾಗ ಈ ಥರ ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಬಿಗಿನಿಂಗ್ ನಲ್ಲಿ ಒಟ್ಟಿಗೆ ಸೌಂಡ್ ಮಾಡಿದ್ದಾಗ at a time simultaneously if you sound, these 2 waves are in phase, 2 ಒಟ್ಟಿಗೆ ಇರುತ್ತಲ್ಲ, you will get a maximum sound. ಹೋಗ್ತಾ 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 ಏನಾಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಇರೋ ವೇವ್ ಮುಂದಕ್ಕೆ ಹೋಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಹಿಂದಕ್ಕೆ ಉಳಿಯುತ್ತೆ. ಕರೆಕ್ಟಾಗಿ ಇಲ್ಲಿಗೆ ಬಂದಾಗ ಆ ಒಂದು ವೇವಿನ ಕ್ರಸ್ಟು ಇನ್ನೊಂದು ವೇವಿನ ಟ್ರಫ್ 2 ಓವರ್ಲ್ಯಾಪ್ ಆಗಿ ಹೋಗ್ಬಿಡುತ್ತೆ. ಆ ಕ್ರಸ್ಟು ಟ್ರಫ್ ಓವರ್ಲ್ಯಾಪ್ ಆಯ್ತು ಅಂತ ನಿಮಗೆ ಗೊತ್ತಿದೆ. 1 is ಪ್ಲಸ್ ಎ, ಅದರ್ ಈಸ್ ಮೈನಸ್ ಎ. ಅವಾಗ ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗಿ ಹೋಗ್ಬಿಡುತ್ತೆ. ಮತ್ತೆ ನೋಡಿ ಇಬ್ರು ಹೋಗ್ಬಿಟ್ಟು ಫುಲ್ 1 ಸೆಕೆಂಡ್ ಆದ್ಮೇಲೆ ಮತ್ತೆ ದೇ ಆರ್ ಇನ್ ಫೇಸ್, ಅವ ಮ್ಯಾಕ್ಸಿಮಮ್ ಸೌಂಡ್ ಬರುತ್ತೆ. ನೆಕ್ಸ್ಟ್ ಹಾಫ್ ಸೆಕೆಂಡ್ ಆದ್ಮೇಲೆ ನೋಡಿದ್ರೆ ನೋ ಸೌಂಡ್. ಮತ್ತೆ 2 ಸೆಕೆಂಡ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಬರುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ, ಸಪೋಸ್ ಇಫ್ ಯುವರ್ F1 is the frequency of the first wave, let us say it is 100 hertz. ಎರಡನೇದ್ರದ್ದು let us say it is F2 is equal to 99 hertz. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಇವೆರಡನ್ನು ಅಟ್ ಎ ಟೈಮ್ ಸೌಂಡ್ ಮಾಡಿದ್ದಾಗ ನಿಮ್ಗೆ ಈ ತರದ್ದು ಒಂದು ವ್ಯಾಕ್ಸಿಂಗು ಒಂದು ವ್ಯಾನಿಂಗು ಕೇಳುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎ ಬೀಟ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಅದಕ್ಕಿಂತ ಮೊದಲು ಈ ತರ ಒಂದು ವ್ಯಾಕ್ಸಿಂಗ್ ಅಂಡ್ ಒಂದು ವ್ಯಾನಿಂಗ್ ಬರೋದಕ್ಕೆ ಏನ್ ಟೈಮ್ ತಗೊಂಡಿರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಎ ಬೀಟ್ ಪೀರಿಯಡ್ ಅಂತ ಕರೀತಾರೆ. ನೋಡಿ, ಜಸ್ಟ್ ಲೈಕ್ ನೀವು ಟೈಮ್ ಟೇಕನ್ ಫಾರ್ 1 ಆಸಿಲೇಷನ್ ಅಂತ ಹೇಳ್ದಂಗೆ ಇಲ್ಲೂ ಅದೇ ತರನೇ. ವಾಟ್ ಈಸ್ ಬೀಟ್ ಪೀರಿಯಡ್ ಅಂತ ಕೇಳಿದ್ರೆ, ಯುವರ್ ಬೀಟ್ ಪೀರಿಯಡ್ ಈಸ್ ದ ಟೈಮ್ ಟೇಕನ್ ಟು ಪ್ರೊಡ್ಯೂಸ್, ಇಟ್ ಈಸ್ ಅ ಟೈಮ್ ಟೇಕನ್ ಟು ಪ್ರೊಡ್ಯೂಸ್ 1 ವ್ಯಾಕ್ಸಿಂಗ್ ಅಂಡ್ 1 ವ್ಯಾನಿಂಗ್. ಟೈಮ್ ಟೇಕನ್ ಟು ಪ್ರೊಡ್ಯೂಸ್ 1 ವ್ಯಾಕ್ಸಿಂಗ್ ಅಂಡ್ 1 ವ್ಯಾನಿಂಗ್ ಅಂತ ಕರೀತಾರೆ. ಇಷ್ಟೇ. ಈಗ ನೋಡಿ, ನೀವು
ಪೀರಿಯಡ್ ಅಥವಾ ವೇವ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತೀರಿ ಇಟ್ಸ್ ಅ ಟೈಮ್ ಟೇಕನ್ ಟು ಪ್ರೊಡ್ಯೂಸ್ ಒನ್ ಕಂಪ್ಲೀಟ್ ವೇವ್ ಅಂದ್ರೆ ಏನಿರುತ್ತೆ ಕ್ರಸ್ಟ್ ಅಂಡ್ ಟ್ರಫ್, ಇಲ್ಲ ಅಂದ್ರೆ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಇರುತ್ತೆ. ದಟ್ಸ್ ಆಲ್. ದಿಸ್ ಇಸ್ ದ ಬೀಟ್ ಪೀರಿಯಡ್ ಅಂಡ್ ದಟ್ ಯು ಕ್ಯಾನ್ ಡಿನೋಟ್ ಇಟ್ ಬೈ ಕ್ಯಾಪಿಟಲ್ ಟಿ. ಹಾಗಾದ್ರೆ ಬೀಟ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ಸೊ ಬೀಟ್ ಫ್ರೀಕ್ವೆನ್ಸಿ ಈಸ್ ಡಿನೋಟೆಡ್ ಬೈ ಎನ್ ಅಂತ ಬೇಕಾದ್ರೆ ಹೇಳಿ, ಯಾವ್ದು ಬೇಕಾದ್ರೂ ಟರ್ಮ್ ಯೂಸ್ ಮಾಡಿ. ಎನ್ ಬೀಟ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ನೋಡಿ, ಸಿಂಪಲ್ ಡೆಫಿನೇಷನ್, ನಂಬರ್ ಆಫ್ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಹರ್ಡ್ ಪರ್ ಸೆಕೆಂಡ್. ನಂಬರ್ ಆಫ್ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಹರ್ಡ್ ಪರ್ ಸೆಕೆಂಡ್. ನಂಬರ್ ಆಫ್ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಹರ್ಡ್ ಪರ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ಇದು. ದಿಸ್ ಇಸ್ ದ ಡೆಫಿನೇಷನ್. ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ ಯುವರ್ ಬೀಟ್ ಫ್ರೀಕ್ವೆನ್ಸಿ ಇಸ್ ದ ರೆಸಿಪ್ರಕಲ್ ಆಫ್ ದ ಬೀಟ್ ಪೀರಿಯಡ್. ಆದ್ರೆ ಇದು ಒಳ್ಳೆ ಡೆಫಿನೇಷನ್ ಅಲ್ಲ. ಸೊ ಒಳ್ಳೆ ಡೆಫಿನೇಷನ್ ಏನಪ್ಪಾ ಅಂದ್ರೆ ನಂಬರ್ ಆಫ್ ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಹರ್ಡ್ ಪರ್ ಸೆಕೆಂಡ್. ಇಲ್ಲಿ ನೋಡಿ, ಇದ್ರಲ್ಲಿ ನೋಡಿ, ಇಲ್ಲಿ ಏನಾಗತ್ತೆ ಅಂದ್ರೆ F1 is 100, F2 is 99. ಇವೆರಡರ ನಡುವೆ ಡಿಫರೆನ್ಸ್ ಎಷ್ಟಾಯ್ತು? 1 ಆಯ್ತಲ್ವಾ? ಇಲ್ಲಿ ನಿಮಗೆ ಬೀಟ್ ಫ್ರೀಕ್ವೆನ್ಸಿ is 1. So therefore, in this example, n is equal to F1 difference F2. Your F1 is 100, F2 is 99, and therefore beat frequency is 1. That is, we call it 1 beat per second. ಗಮನಿಸಬೇಕು, ಯಾಕೆ 1 beat ಬರುತ್ತೆ ಇಲ್ಲಿ ಅಂದ್ರೆ, look at the overlapping waves. ಸಪೋಸ್ ಇದೇನಾದ್ರು 100 ಇದ್ದು ಇದೇನಾದ್ರೂ 90 ಇದ್ರೆ ಅವಾಗ ನಿಮ್ಮ ಬೀಟ್ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂತಂದ್ರೆ 10 ಹರ್ಟ್ಸ್. ಇದು ಚೆನ್ನಾಗಿ ಜ್ಞಾಪಕ ಇರಬೇಕು. ಇದು ಎಕ್ಸಾಂಪಲ್ ನಂಬರ್ 1. ಅಂದ್ರೆ ಅರ್ಥ ಏನು ಅಂತ ಅಂದ್ರೆ, ಎಕ್ಸಾಂಪಲ್ 1 is if F1 is 100 and suppose if in this example, you look at this example, and if your n in this F1, again F1 difference F2, suppose if your F1 is 100 and your F2 is equal to 90, then you will get it is equal to 10 beats per second. You know the meaning of 10 beats per second? 1 ಸೆಕೆಂಡಿಗೆ 10 ವ್ಯಾಕ್ಸಿಂಗು 10 ವ್ಯಾನಿಂಗು ಕೇಳಿಸುತ್ತೆ. ಅಂದ್ರೆ 1 ವ್ಯಾಕ್ಸಿಂಗ್ 1 ವ್ಯಾನಿಂಗ್ ಅಂತ ಅದು 10 ಸರಿ ಕೇಳಿಸುತ್ತೆ, 10 ಟೈಮ್ಸ್ ಕೇಳಿಸುತ್ತೆ. ಅದಕ್ಕೆ ಇನ್ ಮುಂದೆ ಫಾರ್ಮುಲಾ ಜ್ಞಾಪಕ ಇಟ್ಕೊಂಡಿರಿ. ವಾಟ್ ಇಸ್ ದ ಫಾರ್ಮುಲಾ ಫಾರ್ ದ ಬೀಟ್ ಫ್ರೀಕ್ವೆನ್ಸಿ ಅಂತ ಕೇಳಿದ್ರೆ, ಯುವರ್ ಬೀಟ್ ಫ್ರೀಕ್ವೆನ್ಸಿ ಇಸ್ ಗಿವನ್ ಬೈ F1 ಡಿಫರೆನ್ಸ್ F2. ಸೊ ಅವೆರಡರದ್ದು ಓವರ್ಲ್ಯಾಪ್ ಆಗೋ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟಾದ್ಮೇಲೆ ನಮ್ಗೊಂದು ಅನುಮಾನ ಬರುತ್ತೆ, ಏನಪ್ಪಾ ಇಲ್ಲಿ ಅಂತ ಅಂದ್ರೆ, ಸರ್ ನೀವು ಹೇಳಿದ್ರಲ್ಲ ನಿಯರ್ಲಿ ಸೇಮ್ ಅಂತ ಹೇಳಿದ್ರಲ್ಲ, ಇವೆರಡು ನಿಯರ್ಲಿ ಸೇಮ್ ಇರಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ F1 100 ಇದ್ರೆ, ಸಪೋಸ್ ಇಫ್ F1 is equal to 100 hertz, what should be the value of F2? ಜ್ಞಾಪಕ ಇರ್ಲಿ. ಅವಾಗ F2 ಎಷ್ಟಿರ್ಬೇಕು ಅಂದ್ರೆ ಇದರ್ 110 ಅಥವಾ 90 ಇರಬೇಕು. ಅಂದ್ರೆ ಏನರ್ಥ? 110ಗೂ 100ಗೂ ಡಿಫರೆನ್ಸ್ ಎಷ್ಟು? 10 hertz. 100ಗೂ 90ಗೂ ಎಷ್ಟು? 10 hertz. ಅಂದ್ರೆ ಮೀನಿಂಗ್ ಏನು? ಫಾರ್ ಬೀಟ್ಸ್ ಟು ಬಿ ಹರ್ಡ್, ರಿಮೆಂಬರ್, ವೆರಿ ಇಂಪಾರ್ಟೆಂಟ್, ಫಾರ್ ಬೀಟ್ಸ್ ಟು ಬಿ ಹರ್ಡ್, ಫಾರ್ ಬೀಟ್ಸ್ ಟು ಬಿ ಹರ್ಡ್, ದ ಮ್ಯಾಕ್ಸಿಮಮ್ ಡಿಫರೆನ್ಸ್ between the two waves, maximum difference between two sounds must be, remember, 10 hertz. ಇದು ಒಳ್ಳೆ ಕ್ವಶನ್, ಎಲ್ಲಾ ಕಡೆನೂ ಕೇಳೋದು ಒಳ್ಳೆ ಕ್ವಶನ್. ಏನಕ್ಕಿದು? ಯಾಕೆ ಮ್ಯಾಕ್ಸಿಮಮ್ ಡಿಫರೆನ್ಸ್ 10 ಇರಬೇಕು? ಜಾಸ್ತಿ ಇದ್ರೆ ಏನಾಗತ್ತೆ? ರಿಮೆಂಬರ್, ಭಗವಂತ ನಿಮ್ಮನ್ನು ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಾನೆ ಅಂತ ಅಂದ್ರೆ, ಲುಕ್, any sound produced remains in the brain for a period of 0.1 second. ಜ್ಞಾಪಕ ಇಟ್ಕೊಳ್ಳಿ. ನಿಮ್ಗೆ ಏನೇ ಆಗಲಿ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ನಿಮ್ಮ ಬ್ರೈನ್ ಒಳಗಡೆ 0.1 ಸೆಕೆಂಡ್ ಮಾತ್ರ ಇರುತ್ತೆ. therefore your t is equal to 1 by f ಅಥವಾ 1 by n and your n is equal to 10, then it comes out to be 0.1 second. ಅದ್ಯಾಕೆ ಸರ್ ಅದು 0.1? ಏನಿಲ್ಲ, ಭಗವಂತ ನಿಮಗೆ ಅಷ್ಟೇ ಮಾಡಿ ಕಳಿಸಿದ್ದಾನೆ. ಅಂದ್ರೆ ಎನಿ ಸೌಂಡ್ produced remains in your brain only for a 0.1 second. ಅದಕ್ಕಿಂತ ಜಾಸ್ತಿ ಆದ್ರೆ ಅಥವಾ ಅದಕ್ಕಿಂತ ಕಡಿಮೆ ಆದ್ರೆ ಸೌಂಡ್ ನಿಲ್ಲೋದೇ ಇಲ್ಲ. ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ಅಂದ್ರೆ, ಟೈಮು ಒಂದ್ರ ಮೇಲೆ ಒಂದು ಸಿಲೆಬಲ್ ಓವರ್ಲ್ಯಾಪ್ ಆಗಿ
ನಿಮ್ಗೆ ಯಾರ ಸೌಂಡ್ ಕೇಳಿಸೋದಿಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ 0.1 ಸೆಕೆಂಡ್ ಕೊಡೋ ಬದಲು ನಿಮ್ಗೆ ಏನಾದ್ರು ಭಗವಂತ 1 ಸೆಕೆಂಡ್ ಕೊಟ್ಟಿದ್ದ ಅಥವಾ 1 ನಿಮಿಷ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. 1 ನಿಮಿಷದಲ್ಲಿ ನಾವ್ ಎಷ್ಟೊಂದು ಮಾತಾಡ್ತೀವಿ. ಅವಾಗ ಏನಾಗುತ್ತೆ, ಆ ಸಿಲೆಬಲ್ ಎಲ್ಲ ಒಂದ್ರ ಮೇಲೆ ಓವರ್ಲ್ಯಾಪ್ ಆಗಿ 1 ನಿಮಿಷ ಆದ್ಮೇಲೆ ನೀನ್ ಕೇಳ್ತೀಯ, ಸರ್ ಏನ್ ಮಾತಾಡಿದ್ರಿ ನೀವು ಅಂತ. ಯಾಕೆ ಅಂದ್ರೆ when one syllable overlaps over the other, your sound becomes unintelligible. ನಿಮ್ಗೆ ಗುರ್ತಿಡಿಯಕ್ಕಾಗಲ್ಲ. ಅದಕ್ಕೆ ನೋಡಿ, ನಿಮ್ಗೆ ಆ ಸೃಷ್ಟಿಕರ್ತ ನಿಮ್ಗೆ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಅಂದ್ರೆ, ಎಷ್ಟು ಬೇಕೋ ಅಷ್ಟೇ ಗ್ರಾವಿಟಿ, ಆಕ್ಸಿಜನ್ನು, ಇಷ್ಟೇ ಒಂದೊಂದು ಎಲ್ಲ ಇರಬೇಕು. ಆಕ್ಸಿಜನ್ ಇರಬೇಕು, ಕುಡಿಯಕ್ಕೆ ನೀರು ಇರಬೇಕು, ಅಂಡ್ ಆಮೇಲೆ ಬರೋ ಸೌಂಡ್ ನಿನ್ ಸೆನ್ಸಿಂಗ್ ಆರ್ಗನ್ ಇಷ್ಟೊತ್ತೇ ನಿನ್ ಬ್ರೈನ್ ನಲ್ಲಿ ಇರಬೇಕು, ಜಾಸ್ತಿ ಹೊತ್ತು ಇರಬಾರ್ದು. ಇದರಿಂದ ನಿಮ್ಗೆ ಏನಾಗತ್ತೆ, ಓಹೋ ಫಿಸಿಕ್ಸ್ ಬಿಕಮ್ಸ್ ಮೋರ್ ಇಂಟ್ರೆಸ್ಟಿಂಗ್. ಇಷ್ಟೆಲ್ಲ ಆದ್ಮೇಲೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಬೀಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks. ರಿಮೆಂಬರ್, ಈ ಬೀಟ್ಸ್ ಇದೆಯಲ್ಲ, ಇದ್ರ ಅಪ್ಲಿಕೇಶನ್ 1 ಟು ಡಿಟರ್ಮೈನ್ ದ unknown frequency, to determine unknown frequency of a tuning fork. Very important. Unknown frequency of a tuning fork. Frequency of a tuning fork. ಆಮೇಲೆ ಎರಡನೇದು ಏನಪ್ಪಾ ಅಂದ್ರೆ, in tuning the stringed instrument. In tuning the stringed instrument. ಓಹೋ, ಏನಪ್ಪಾ ಹಂಗಂದ್ರೆ ಅರ್ಥ? ಇನ್ ಟ್ಯೂನಿಂಗ್ ದ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ ಅಂತ ಅಂದ್ರೆ, ಈಗ ನಿಮ್ಮ ಹತ್ರ ನೀವು ಎಷ್ಟೋ ಸರಿ ಮ್ಯೂಸಿಕಲ್ ಕನ್ಸರ್ಟ್ ಹೋಗಿದ್ದ ನೋಡಿರ್ತೀರಿ. ಅಲ್ಲಿ ಕುತ್ಕೊಂಡಿರೋ ಮ್ಯೂಸಿಷಿಯನ್ಸ್ ಆ ವೀಣಾ, ವಯಲಿನ್ನು, ಆಮೇಲೆ ಈ ತಬ್ಲಾ ಎಲ್ಲ ತಗೊಂಡಾಗ ಅವ್ರೇನ್ ಮಾಡ್ತಾ ಇರ್ತಾರೆ ನೋಡಿ, ಆ ಸ್ಟ್ರಿಂಗ್, ಎಸ್ಪೆಷಲಿ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹೀಗೆ ದೇ ವಿಲ್ ಬಿ ಪ್ಲಕಿಂಗ್, ದೇ ಮೀಟ್ತಾ ಇರ್ತಾರೆ. ಮೀಟ್ ಬಿಟ್ಟು ಸೌಂಡ್ ಅಲ್ಲಿ ಕೇಳಿ ಟೈಟ್ ಮಾಡ್ತಾ ಇರ್ತಾರೆ. ದಟ್ಸ್ ಎ ಟ್ಯೂನಿಂಗ್. ಇಟ್ ಈಸ್ ಇನ್ ಟ್ಯೂನಿಂಗ್ ದ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್. ಅವರು ಹೀಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಬೀಟ್ಸ್ ಬರ್ತಾ ಇರುತ್ತೆ, ಅದನ್ನ ಟೈಟ್ ಮಾಡ್ತಾರೆ, ಫ್ರೀಕ್ವೆನ್ಸಿ ವೇರಿಯೇಷನ್ಸ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಟ್ಯೂನಿಂಗ್ ದ ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್. ಇನ್ನೊಂದೇನಪ್ಪಾ ಅಂತಂದ್ರೆ, ಟು ಡಿಟರ್ಮೈನ್ ದ ಅನ್ನೋನ್ ಫ್ರೀಕ್ವೆನ್ಸಿ. ಅಂದ್ರೆ ನಿಮ್ಮ ಹತ್ರ ಇವಾಗ ಒಂದು ಟ್ಯೂನಿಂಗ್ ಫೋರ್ಕ್ ಕೊಡ್ತೀನಿ. 1 is a tuning fork A, another is a tuning fork B. ಇವೆರಡು ಟ್ಯೂನಿಂಗ್ ಫೋರ್ಕ್ ಕೊಟ್ಬಿಟ್ಟು, ನೋಡಪ್ಪ ನನಗೆ ಬಿ ಇದೆಯಲ್ಲ, ಇದ್ರದ್ದು ಟ್ಯೂನಿಂಗ್ ಫೋರ್ಕ್ ಗೊತ್ತಿಲ್ಲ, ಇದ್ರದ್ದು ಫ್ರೀಕ್ವೆನ್ಸಿ ಗೊತ್ತಿಲ್ಲ, ಕನ್ನಡಿ ಅಂತ ಅಂದ್ರೆ, ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಆಫ್ ದಟ್ ಟ್ಯೂನಿಂಗ್ ಫೋರ್ಕ್. ಈಗ ಅದನ್ನ ಒಂದು ಸಿಂಪಲ್ ಪ್ರಾಬ್ಲಮ್ ಆಗಿ ತಗೊಳ್ಳೋಣ. ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋನ್ ಫ್ರೀಕ್ವೆನ್ಸಿದು ಅಂತ ಹೇಳಿ ಗೊತ್ತಿರಲಿ. ಇವಾಗ ಈ ಬೀಟ್ಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ ಚೆನ್ನಾಗಿ ತಿಳ್ಕೊಂಡಿರಿ. ಬೀಟ್ಸ್ ಅಂದ್ರೆ ಏನು, ಬೀಟ್ ಪೀರಿಯಡ್ ಅಂದ್ರೆ ಏನು, ಬೀಟ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ. Beat period is the time taken to produce one waxing and one waning. Just like ನೀವು waves ಅಲ್ಲಿ period ಹೇಳ್ದಂಗೆ. Beat frequency is the number of waxing and waning heard per second. ನಾರ್ಮಲ್ ಆಗಿ ಫ್ರೀಕ್ವೆನ್ಸಿ ಅಂದ್ರೆ ಏನ್ ಹೇಳ್ತೀರಾ, ನಂಬರ್ ಆಫ್ ವೇವ್ಸ್ ಇನ್ 1 second. ಇಲ್ಲಿ ವೇವ್ಸ್ ಬದಲಾಗಿ ಏನ್ ಹೇಳ್ಬೇಕು, ವ್ಯಾಕ್ಸಿಂಗ್ ಅಂಡ್ ವ್ಯಾನಿಂಗ್ ಹರ್ಡ್ ಪರ್ ಸೆಕೆಂಡ್. ಅದಕ್ಕೆ ನೋಡಿ, ಫಿಸಿಕ್ಸ್ ಅಲ್ಲಿ ಒಂದ್ ಕಡೆ ಕರೆಕ್ಟ್ ಆಗಿ ಕಲ್ತ್ರೆ ಇನ್ನೊಂದ್ ಕಡೆ ಈಸಿಯಾಗಿ ಹೇಳ್ಕೊಂತ ಹೋಗ್ಬೋದಾ. ಸೊ n is equal to f1/t. ದಿಸ್ ಒನ್ ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಪ್ರಾಕ್ಟಿಕಲ್ ಆಗಿ ಏನಪ್ಪಾ ಅಂದ್ರೆ, ಎರಡು ಟ್ಯೂನಿಂಗ್ ಫೋರ್ಕ್ ಫ್ರೀಕ್ವೆನ್ಸಿ f1 and f2 ಇದ್ದಾಗ ಈ ತರ ಡಿಫರೆನ್ಸ್ ತೆಗಿಬೇಕು. ಡಿಫರೆನ್ಸ್ ಅಂದ್ರೆ ಏನರ್ಥ, ನಂಬರ್ ಆಫ್ ದ ಬೀಟ್ಸ್ ಹರ್ಡ್ ಪರ್ ಸೆಕೆಂಡ್. ನೋಡಿ ಇಲ್ಲಿ ನೋಡಿ, ಇದು ಒಂದು 90 ಇದೆ, 99 ಇದೆ, ಒಂದು 100 ಇದೆ. ಅವೆರಡರ ನಡುವೆ ಡಿಫರೆನ್ಸ್ ಎಷ್ಟು, 1 ಹರ್ಡ್ಸ್ ಇದೆ ಅಲ್ವಾ, 1 ಬೀಟ್ ಬರುತ್ತೆ. ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ 100 ಇದೆ, 90 ಇದೆ, ಡಿಫರೆನ್ಸ್ ಎಷ್ಟಿದೆ, 10 ಹರ್ಡ್ಸ್ ಇದೆ ಅಲ್ವಾ, 10 ಬೀಟ್ಸ್ ಬರುತ್ತೆ ನಿಮ್ಗೆ. ಸೊ ಅಂದ್ರೆ ಅರ್ಥ ಏನು, ಯಾವತ್ತು ಬೀಟ್ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ ಆಫ್ ದ ಓವರ್ಲ್ಯಾಪಿಂಗ್ ವೇವ್ಸ್. ಚೆನ್ನಾಗಿ ತಲೆಯಲ್ಲಿ ಇರಬೇಕು ನಿಮ್ಗೆ. ಸೊ ಇಷ್ಟು ಇನ್ಫಾರ್ಮೇಶನ್ ತಗೊಂಡು ಇವಾಗ ನಾವೇನ್ ಮಾಡೋಣ ಅಂತ ಅಂದ್ರೆ, ನೌ ವಿ ಸ್ವಿಚ್ ಆನ್ ಟು ಎ ವೆರಿ ಸಿಂಪಲ್ ಪ್ರಾಬ್ಲಮ್ ವೇರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಆಫ್ an unknown tuning fork. ಅದನ್ನ ಯಾಕಂದ್ರೆ ನಿಮ್ಗೆಲ್ಲಾ ಎಕ್ಸಾಮ್ಗಳಲ್ಲೂ ತುಂಬಾ ಇಂಪಾರ್ಟೆಂಟ್. ಅದನ್ನ ಈಗ ಏನ್ ಮಾಡ್ತಾನೆ, ನಿಮ್ಗೊಂದು ಕ್ವಶನ್ ಕೇಳ್ತಾನೆ. I have two tuning forks A and B where the frequency of the tuning fork A is equal to 256. So let us say he says it is 250 hertz is the frequency of the first tuning fork. ಆಮೇಲೆ ಏನ್ ಹೇಳ್ತಾನೆ ಅವನು, ನನ್ನ ಹತ್ರ I have another tuning fork whose frequency is equal to FB. ಅದು ಗೊತ್ತಿಲ್ಲ. ಅವಾಗ ವಾಟ್ ಹಿ ಸೇಸ್ ಈಸ್, ಅವಾಗ ನೀವೇನ್ ಮಾಡ್ಬೇಕು, ಹಿಂಗೆ ಹೇಳಿದ್ದಾಗ ಹೇಗೆ ಕಂಡು ಹಿಡಿತೀರಾ ಅಂದಾಗ, ದಿಸ್ ದ ಕ್ವಶನ್.
I have a tuning fork of frequency 250 hertz and I want to calculate the frequency of the tuning fork B. ಅವಾಗ ನೀವೇನ್ ಮಾಡಬೇಕು, you sound these two tuning forks together and you listen to the number of beats. Let me say you will hear 5 beats per second. ಇದಿಷ್ಟು ಪ್ರಾಬ್ಲಮ್ನ ಕೊಟ್ಟಿರ್ತಾನೆ ಅವನು. ಅವಾಗ ಏನಾಗುತ್ತೆ, ಇದರ ಅರ್ಥ ಏನು ಅಂತಂದ್ರೆ you will get 5 beats per second, then your solution would be n is equal to FA difference FB. ನಿನಗೆ FB ಗೊತ್ತಿಲ್ಲ. FB is equal to ಏನಾಗುತ್ತೆ, FA plus or minus n. FA ಎಷ್ಟಿದೆ 250 plus or minus 5. This comes out to be 245 or 255 hertz. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಯಾವಾಗಲೂ ಕೂಡ ಬೀಟ್ಸ್ ಬರ್ಬೇಕಾದ್ರೆ ಎರಡು ಫ್ರೀಕ್ವೆನ್ಸಿ ಓವರ್ಲ್ಯಾಪ್ ಆಗಿರ್ಬೇಕು. ಈಗ ನೋಡಿ 250 245 ಓವರ್ಲ್ಯಾಪ್ ಆದ್ರೂ 5 ಬರುತ್ತೆ, 250 255 ಆದ್ರೂ ಕೂಡ 5 ಬರುತ್ತೆ. ಇವಾಗ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಇವೆರಡರಲ್ಲಿ? ಅವಾಗ ಏನ್ ಮಾಡಿ, ಈ ಅನ್ನೋನ್ ಟ್ಯೂನಿಂಗ್ ಫೋರ್ಕ್ ಅಂತ ಹೇಳ್ತಾನಲ್ಲ ಅವನು ಬಿ, ಆ ಬಿ ಮೇಲ್ಗಡೆ ನೀವು ಸ್ವಲ್ಪ ವ್ಯಾಕ್ಸ್ ಕೂರಿಸಿ. ವ್ಯಾಕ್ಸ್ ಅಂತಂದ್ರೆ ಒಂದು ಚೂರು ವೆಯ್ಟ್ ಹಾಕಿ, ಒಂದು ಚೂರು ವೆಯ್ಟ್ ಹಾಕಿ. ಅವಾಗ ಏನ್ ಮಾಡಿ, ಯು ಲಿಸನ್ ಟು ದ ನಂಬರ್ ಆಫ್ ಬೀಟ್ಸ್. ಲೆಟ್ ಅಸ್ ಸೇ ಈಗೇನಾದ್ರೂ ಬರೋ ಬೀಟ್ಸ್ ಇದೆಯಲ್ಲ, ಇವಾಗ ವೆದರ್ ಇಟ್ ಈಸ್ ಮೋರ್ ದೆನ್ 5 ಆರ್ ಲೆಸ್ ದೆನ್ 5 ಅಂತ ನೋಡಿ. ಇಫ್ ಬೀಟ್ is let us say more, the beat frequency is more ಅಂದ್ರೆ suppose 6 ಬಂತು ಅಂತ ಇಟ್ಕೊಳ್ಳಿ, ಅವಾಗ the frequency is less, then your F2 is equal to, ಚೆನ್ನಾಗಿ ಜ್ಞಾಪಕ ಇರಬೇಕು, it is 245 hertz. Suppose if the beat hertz is more, sorry, if it is less ಅಂದ್ರೆ ಅರ್ಥ ಈ ವ್ಯಾಕ್ಸ್ ಹಾಕಿದ್ರ ಮೇಲೆ you will get 4 beats. ನೋಡಿ 4 ಅಂದ್ರೆ less than 5 ತಾನೆ, ಅವಾಗ then your F2 is equal to, remember, 250. This is how you can calculate. ಅದಕ್ಕೆ ನಿಮ್ಗೆ ಈ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಏನಪ್ಪಾ ಅಂತಂದ್ರೆ, on putting the wax, listen to the number of beats. ಈಗ ಏನಾದ್ರೂ beats is more ಅಂದ್ರೆ ಅರ್ಥ, let us say suppose 6 ಇದ್ರೆ ಅದರ ಅರ್ಥ frequency is less. If the beat is less, let us say 4 ಅಥವಾ 3 ಇದ್ರೆ beat frequency is more, that is 250. That's how we have to calculate. Okay. Now we come to Doppler effect. What is this Doppler effect? It's very simple thing. ಈಗ ನೀವು ಒಂದು ಕಡೆ ನಿಂತಿರ್ತೀರಿ ಅಂತ ಇಟ್ಕೊಳ್ಳಿ. ಸಪೋಸ್ ಒಂದು ಆಟೋ ಹಾರ್ನ್ ಹೊಡಿತಾ ಬರ್ತಾ ಇದ್ದಾನೆ, ಆಟೋ ಹಾರ್ನ್ ಪ್ರೆಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನು ಆಟೋ ಹಾರ್ನ್ ಪ್ರೆಸ್ ಮಾಡ್ದಂಗೂ ನಿಮ್ಗೆ ಅಪ್ರೋಚ್ ಆದಾಗ, ನಿಮ್ಮ ಹತ್ರ ಬಂದಂಗೂ ನಿಮ್ಗೆ ಸೌಂಡ್ ಜಾಸ್ತಿ ಕೇಳ್ದಂಗ ಅನ್ಸತ್ತೆ. ಸೀದಾ ಹಾಗೆ ಅವ್ನು ಮುಂದಕ್ಕೆ ಹೊಟ್ಟೋಗ್ತಾ ಇದ್ದಂಗೆನೆ ಆ ಸೌಂಡ್ ಕಡಿಮೆ ಆದಂಗೆ ಅನ್ಸತ್ತೆ. ಈ ತರ ಹತ್ರ ಬಂದಂಗೂ ಜಾಸ್ತಿ ಆದಂಗೆ ಅನ್ಸೋದು, ದೂರ ಹೋದಂಗೂ ಕಡಿಮೆ ಆದಂಗೆ ಅನ್ಸತ್ತೆ. ನೋಡಿ, ಈ ಫಿಸಿಕ್ಸ್ ಅಲ್ಲಿ ಈ ತರ ಅನ್ಸತ್ತೆ ಅಂದಾಗ ನಾವು ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಅಪರೆಂಟ್ ಫ್ರೀಕ್ವೆನ್ಸಿ, ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಅಂತ. ನೋಡಿ, ಅವನು ಆಕ್ಚುಲಿ ಹಾರ್ನ್ ಒತ್ಕೊಂಡ್ ಬರ್ತಾ ಇರೋದು 1000 ಹರ್ಟ್ಸ್, ಅವ್ನು ಪ್ರೆಸ್ ಮಾಡಿದ ಹಾರ್ನ್ 1000 ಹರ್ಟ್ಸ್. ನಿನಗೆ ಹತ್ರ ಬರ್ತಾ 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 1200 ಆದಂಗೆ ಅನ್ಸತ್ತೆ. 1200 ಆಗಲ್ಲ, ಒಂದು 1000 ನಿನಗೆ ಹತ್ರ ಬಂದಂಗೆ ವಿಲ್ ಫೀಲ್ ದಟ್ ಇಟ್ ಇಸ್ ಹೈಯರ್ ಫ್ರೀಕ್ವೆನ್ಸಿ 1200. ಅಂದ್ರೆ ಆ 200 ಹರ್ಟ್ಸ್ ಜಾಸ್ತಿ ಆದಂಗೆ ಅನ್ಸತ್ತಲ್ಲ, ದಟ್ಸ್ ಕಾಲ್ಡ್ ಡಾಪ್ಲರ್ ಎಫೆಕ್ಟ್. ಅವನು ಹಾಗೆ ಸೀದಾ ಮುಂದಕ್ಕೆ ಹೊಟ್ಟೋಗ್ತಾನೆ. ಅವ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಅವನು ಹಾರ್ನ್ ಒತ್ತಿ ಇಟ್ಕೊಂಡಿದ್ದಾರೆ, ದಟ್ ಈಸ್ 1000 ಹರ್ಟ್ಸ್. ನಿನಗೇನ್ ಅನ್ಸುತ್ತೆ, 800 ಆದಂಗೆ ಅನ್ಸುತ್ತೆ, ಅಂದ್ರೆ ಸೌಂಡ್ ಕಡಿಮೆ ಆದಂಗೆ ಅನ್ಸುತ್ತೆ ಫ್ರೀಕ್ವೆನ್ಸಿ. ನೋಡಿ, ಆ 1000 ಮೈನಸ್ 800 ಇದೀರ 200, ದಟ್ಸ್ ಅ ಡಾಪ್ಲರ್ ಎಫೆಕ್ಟ್. ಆ ಥರ ಫಿಸಿಕ್ಸ್ ಅಲ್ಲಿ ಆ ಥರ ಚೇಂಜ್ ಆಗತ್ತಲ್ಲ, 1000 ಇದ್ದಿದ್ದು 1200, 1000 ಇದ್ದಿದ್ದು 800, ಅವಾಗ ಆ ಥರ ಏನ್ ಚೇಂಜ್ ಆಗತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಅವಾಗ ಡಾಪ್ಲರ್ ಎಫೆಕ್ಟ್ ಅಂದ್ರೆ ಏನು ಕೇಳಿದ್ರೆ, ಸೊ ದೇರ್ ಇಸ್ ಎ ಅಪರೆಂಟ್ change in the frequency of sound. There is a apparent change in what? In the frequency of sound. In the frequency of sound. ಏನಕ್ಕೆ ಹಂಗ ಅನ್ಸತ್ತೆ? ಮತ್ತೆ ಫಿಸಿಕ್ಸ್ ಅಲ್ಲಿ ಅಗೇನ್ ಅದೇ ಕ್ವಶನ್, ಏನಕ್ಕೆ ಹಂಗ ಅನ್ಸತ್ತೆ? ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸೋರ್ಸ್ ಅಂಡ್ ದ ಅಬ್ಸರ್ವರ್. ಡ್ಯೂ ಟು relative
ಮೋಷನ್ ಬಿಟ್ವೀನ್ ಯಾರ್ಯಾರು ಸೋರ್ಸ್ ಅಂಡ್ ದ ಅಬ್ಸರ್ವರ್. ದಿಸ್ ಈಸ್ ಕಾಲ್ಡ್ ಡಾಪ್ಲರ್ ಎಫೆಕ್ಟ್ ಅಂತ. ಯಾವಾಗಲೂ ಅಷ್ಟೇ ನೋಡಿ, ಡೆಫಿನೇಷನ್ ಏನಾಗುತ್ತೆ, ಯಾಕಾಗತ್ತೆ. ದೇರ್ ಇಸ್ ಎ ಅಪರೆಂಟ್ ಚೇಂಜ್ ಇನ್ ವಾಟ್, ಇನ್ ದ ಫ್ರೀಕ್ವೆನ್ಸಿ ಆಫ್ ಸೌಂಡ್. ನಮಗೆ ಕೇಳಿಸೋ ಫ್ರೀಕ್ವೆನ್ಸಿನಲ್ಲಿ ಚೇಂಜ್ ಆದಂಗೆ ಅನ್ಸತ್ತೆ ಅಂದಾಗ ಅಪರೆಂಟ್ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಸೌಂಡ್. ಯಾಕಾಗತ್ತೆ? ಡ್ಯೂ ಟು ರಿಲೇಟಿವ್ ಮೋಷನ್. ನೋಡಿ, ಈ ಟರ್ಮ್ ಇಂಪಾರ್ಟೆಂಟ್. ರಿಲೇಟಿವ್ ಮೋಷನ್ ಬಿಟ್ವೀನ್ ಯಾರ್ಯಾರು ಸೋರ್ಸ್ ಅಂಡ್ ದ ಅಬ್ಸರ್ವರ್. ಡ್ಯೂ ಟು ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸೋರ್ಸ್ ಅಂಡ್ ದ ಅಬ್ಸರ್ವರ್. ಏನರ್ಥ ರಿಲೇಟಿವ್ ಮೋಷನ್ ಅಂದ್ರೆ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಆಟೋ ಅಲ್ಲಿ ನಿಂತ್ಕೊಂಡೇ ಸೌಂಡ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, 1000 hertz. ಅವ್ನು ನಿಂತ್ಕೊಂಡಿದ್ದಾನೆ, ನಾನು ನಿಂತ್ಕೊಂಡಿದ್ದೇನೆ. ಅವ ನಂಗೆ 1000 hertz ಕೇಳಿಸತ್ತೆ. ಅವನು ರೆಸ್ಟ್ ಅಲ್ಲಿದ್ದಾನೆ, ನಾನು ರೆಸ್ಟ್ ಅಲ್ಲಿದ್ದೀನಿ. ನೋ ಡಾಪ್ಲರ್ ಎಫೆಕ್ಟ್. ಡಾಪ್ಲರ್ ಎಫೆಕ್ಟ್ ಅವಾಗ ಆಗಲ್ಲ, ಬಿಕಾಸ್ ರಿಲೇಟಿವ್ ಮೋಷನ್ ಇಸ್ 0. ಅವನು ರೆಸ್ಟ್ ಅಲ್ಲಿದ್ದಾನೆ, ನಾನು ರೆಸ್ಟ್ ಅಲ್ಲಿದ್ದೀನಿ. ಸಪೋಸ್ ಅವನು ನನಗೆ ಅಪ್ರೋಚ್ ಆದ ಅಂತ ಇಟ್ಕೊಳ್ಳಿ, ನಾನು ರೆಸ್ಟ್ ಅಲ್ಲೇ ಇದ್ದೀನಿ, ನನಗೆ ಅವನು ಅಪ್ರೋಚ್ ಆದ್ರೆ ಅವಾಗ ದೇರ್ ಇಸ್ ಎ ವೆಲಾಸಿಟಿ, ಅಂದ್ರೆ ಅವನು ಮೂವ್ ಆಗ್ತಾ ಇದ್ದಾನೆ. ಅವಾಗ ನಂಗೆ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆ ಅನ್ಸುತ್ತೆ. ಸಪೋಸ್ ಅವ್ನು ನನ್ನಿಂದ ಅವೇ ಹೋದ್ರೆ ಫ್ರೀಕ್ವೆನ್ಸಿ ಕಡಿಮೆ ಆದಂಗೆ ಅನ್ಸುತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಒಂದೇ ಅವನು ಇಲ್ಲ ನಾನು, ಇಬ್ಬರಲ್ಲಿ ಒಬ್ಬರಾದ್ರೂ ಮೋಷನ್ ಇರಬೇಕು. ನಾನು ಯಾರು ಕೇಳಿಸ್ಕೊಂತೀನಿ, ಅಬ್ಸರ್ವರ್ ಅಥವಾ ಲಿಸ್ನರ್ ಅಂತ ಕರೀತಾರೆ. ಯಾರು ಸೌಂಡ್ ಮಾಡ್ತಾರಲ್ಲ ಅವನನ್ನ ಸೋರ್ಸ್ ಅಂತ ಕರೀತಾರೆ. ಇಬ್ಬರಲ್ಲಿ ಒಬ್ಬರಾದ್ರೂ ಮೋಷನ್ ಅಲ್ಲಿ ಇರಬೇಕು. ಈಗ ನೋಡಿ, ಈಗ ಆಟೋದನು ಹತ್ರ ಬಂದ, ಹಿ ಈಸ್ ಎ ಸೋರ್ಸ್ ಅಂಡ್ ಹಿ ಈಸ್ ಮೂವಿಂಗ್. ನಾನು ರೆಸ್ಟ್ ಅಲ್ಲಿ ಇದ್ದೀನಿ. ಅವಾಗ ನೋಡಿ, ದೇರ್ ಇಸ್ ಎ ವೆಲಾಸಿಟಿ, ರಿಲೇಟಿವ್ ವೆಲಾಸಿಟಿ. ಇವಾಗ ನೋಡಿ, ಅವನು ಹೊಟ್ಟೋದ, ನಾನು ರೆಸ್ಟ್ ಅಲ್ಲಿ ಇದ್ದೀನಿ, ಅವಾಗಲೂ ರಿಲೇಟಿವ್ ವೆಲಾಸಿಟಿ ಇರುತ್ತೆ. ಈಗ ಇನ್ನೊಂದು ಕೇಸಿಗೆ ಬನ್ನಿ. ಸಪೋಸ್ ಅವನು ಆಟೋದನ್ನ ಅಲ್ಲೇ ಹಾರ್ನ್ ಹೊತ್ಕೊಂಡು ಕೂತ್ಕೊಂಡಿದ್ದಾನೆ. ಐ ರನ್ ಟುವರ್ಡ್ಸ್ ದಟ್ ಆಟೋ. ನಾನು ಅವನ ಹತ್ರ ಹೋದ್ರೆ ಅವನು ನನಗೆ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆ ಅನ್ಸುತ್ತೆ. ಯಾಕೆ ಅಂದ್ರೆ ಅವಾಗ ಅವನು ರೆಸ್ಟ್ ಅಲ್ಲಿ ಇದ್ದಾನೆ, ನಾನು ವೆಲಾಸಿಟಿಲಿ ಇದ್ದೀನಿ. ಹಾಗೆ ಅಂದ್ರೆ ಇಬ್ರಲ್ಲಿ ಒಬ್ಬರಾದ್ರೂ ಮೋಷನ್ ಅಲ್ಲಿ ಇರಬೇಕು. ಈಗ ನೋಡಿ, ಇಬ್ರು ಅಪ್ರೋಚ್ ಆದ್ವಿ ಅಂತ ಇಟ್ಕೊಳ್ಳಿ, ಸೌಂಡ್ ಜಾಸ್ತಿ ಆಗತ್ತೆ. ರಿಲೇಟಿವ್ ಮೋಷನ್ ಅಂತ ಅಂದ್ರೆ ಒಂದೇ ನಾನ್ ಮೋಷನ್ ಅಲ್ಲಿ ಇರಬೇಕು, ಇಲ್ಲ ಅವನು ಇರಬೇಕು, ಇಲ್ಲ ಅಂದ್ರೆ ಇಬ್ರು ಮೋಷನ್ ಅಲ್ಲಿ ಇರಬೇಕು. ಅವಾಗ ರಿಲೇಟಿವ್ ಮೋಷನ್ ಅಂತ ಕರೀತಾರೆ. ಇಬ್ರು ರೆಸ್ಟ್ ಅಲ್ಲಿ ಇದ್ರೆ ನೋ ರಿಲೇಟಿವ್ ಮೋಷನ್, ನೋ ಡಾಪ್ಲರ್ ಎಫೆಕ್ಟ್. ಇದು ಚೆನ್ನಾಗಿ ಗೊತ್ತಿರಬೇಕು. ಕೇಳ್ತಾರೆ ಕೆಲಸ ಇದನ್ನ. ಎ ಸೋರ್ಸ್ ಈಸ್ ಗಿವಿಂಗ್ ಎ ಫ್ರೀಕ್ವೆನ್ಸಿ ಆಫ್ 1000 hertz and it is at rest. An observer standing at a distance listens to this sound. What's the Doppler effect? Your answer should be 0. No Doppler effect. Because avun kodad 1000 hertz, nini kelad 1000 hertz, Doppler effect is 0. So Doppler effect barbekare, there should be relative motion between the source and the observer. ಅಷ್ಟೇ. ಅದಕ್ಕೆ ಡೆಫಿನೇಷನ್ 1 ಮಾರ್ಕ್ ಕೇಳಿದಾಗ ಇದನ್ನು ಬರೀಬೇಕು. ಇವಾಗ ನೋಡಿ, ಇಲ್ಲೊಂದು ಕೇಸ್ ಬರುತ್ತೆ. ಏನಪ್ಪಾ ಅಂತಂದ್ರೆ, ನಾನು ಹೇಳದ್ನಲ್ಲ ಇವಾಗ ತಾನೆ, ಸೋರ್ಸ್ ಇನ್ ಮೋಷನ್ ಅಂಡ್ ಅಬ್ಸರ್ವರ್ ಅಟ್ ರೆಸ್ಟ್. ಸೋರ್ಸ್ ಇನ್ ಮೋಷನ್ ಅಂಡ್ ಅಬ್ಸರ್ವರ್ ಅಟ್ ರೆಸ್ಟ್. ಅಬ್ಸರ್ವರ್ ಅಟ್ ರೆಸ್ಟ್. ಅಬ್ಸರ್ವರ್ ಅಥವಾ ಲಿಸ್ನರ್ ಏನಿಲ್ಲ. ಇಲ್ಲಿ ಹಿಯರ್ ಇಸ್ ಎ ಸೋರ್ಸ್, ಆಟೋನೋ ಅಥವಾ ರೈಲ್ವೆ ಇಂಜನ್ನು ವಿಷಲ್ ಹೊಡಿತಾ ಇದೆ. and it is moving with a velocity vs, velocity of the source. ಅವನು ಅಬ್ಸರ್ವರ್ ಇಲ್ಲಿ ಇಟ್ಕೊಂಡಿದ್ದಾನೆ. ಅಬ್ಸರ್ವರ್ ಅಂದ್ರೆ ಕೇಳೋನು ನೀವು. ಇದೇನು ಟ್ರೈನ್ ವಿಷಲ್ ಹೊಡಿತಾ ಇದೆಯಲ್ಲ, ದಟ್ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಆಸ್ ಎ ಟ್ರೂ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಇಟ್ ಇಸ್ ಕಾಲ್ಡ್ ಟ್ರೂ ಫ್ರೀಕ್ವೆನ್ಸಿ. ಈ ಟ್ರೈನ್ ವಿಷಲ್ ಹೊಡೆದಾಗ ಈ ಅಬ್ಸರ್ವರ್ಗೆ ಏನು ಕೇಳಿಸತ್ತಲ್ಲ, ದಟ್ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಆಸ್ ಎ ಅಪರೆಂಟ್ ಫ್ರೀಕ್ವೆನ್ಸಿ ಎಫ್ ಡ್ಯಾಶ್. ಅದಕ್ಕೆ ಫಸ್ಟ್ ಈ ಟರ್ಮ್ಗಳನ್ನು ಬರ್ಕೋಬೇಕು, ಟರ್ಮ್ ಏನೇನು ಅಂತ. ಎಫ್ ಈಸ್ ಕಾಲ್ಡ್ ಆಸ್ ಎ ಟ್ರೂ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಟ್ರೂ ಫ್ರೀಕ್ವೆನ್ಸಿ. ಟ್ರೂ ಫ್ರೀಕ್ವೆನ್ಸಿ ಅಂದ್ರೆ ಸೋರ್ಸ್ ಎಮಿಟ್ ಮಾಡ್ತಾ ಇರೋದು. ಎಫ್ ಡ್ಯಾಶ್ ಈಸ್ ಕಾಲ್ಡ್ ಅಪಾರೆಂಟ್ ಫ್ರೀಕ್ವೆನ್ಸಿ. ಅಪಾರೆಂಟ್ ಫ್ರೀಕ್ವೆನ್ಸಿ ಅಂದ್ರೆ ಅವ್ನು ಕೇಳಿಸ್ಕೊಂತಾನಲ್ಲ ಆ ಫ್ರೀಕ್ವೆನ್ಸಿ. ವಿ ಎಸ್ ಅಂತ ಅಂದ್ರೆ ವೆಲಾಸಿಟಿ ಆಫ್ ದ ಸೋರ್ಸ್. ವೆಲಾಸಿಟಿ ಆಫ್ ದ ಸೋರ್ಸ್. ವಿ ಅಂತಂದ್ರೆ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್.
ಯಾಕಂದ್ರೆ ಇಷ್ಟೆಲ್ಲ ಎಲ್ಲಪ್ಪ ಅಂದ್ರೆ ಏರಲ್ಲಿ ಬರ್ತಾ ಇದೆ ತಾನೆ, ದಟ್ಸ್ ದ ವೆಲಾಸಿಟಿ ಆಫ್ ಸೌಂಡ್. ಇವಾಗ ಏನಾಗತ್ತೆ, ಇವನು ಆಸ್ ದ ಅಬ್ಸರ್ವರ್ ಆಸ್ ದ ಸೋರ್ಸ್ ಅಪ್ರೋಚಸ್ ದ ಅಬ್ಸರ್ವರ್, ಇವನಿಗೆ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆ ಅನ್ಸುತ್ತೆ. ಅವಾಗ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಫ್ರೀಕ್ವೆನ್ಸಿ? ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ವಿ ಬೈ ವಿ ಮೈನಸ್ ವಿ ಎಸ್ ಇಂಟು ಎಫ್. ದಟ್ಸ್ ಆಲ್. ಅಂದ್ರೆ ಏನರ್ಥ? ಸೋರ್ಸ್ ಅಬ್ಸರ್ವರ್ ಅನ್ನ ಅಪ್ರೋಚ್ ಆದಂಗೂ ಫ್ರೀಕ್ವೆನ್ಸಿ ಜಾಸ್ತಿ ಆಗದಂಗೆ ಅನ್ಸುತ್ತೆ ನೋಡಿ. ದಟ್ ಈಸ್, ಇದು ಡಿನಾಮಿನೇಟರ್ ಕಡಿಮೆ ಆದ್ರೆ ಇದು ಜಾಸ್ತಿ ಆಗುತ್ತೆ. ದೇರ್ ಫಾರ್ ದ ಫ್ರೀಕ್ವೆನ್ಸಿ increases. Frequency increases when the source approaches the observer. So ಚೆನ್ನಾಗಿ ಜ್ಞಾಪಕ ಇರಬೇಕು, ಫ್ರೀಕ್ವೆನ್ಸಿ ಇನ್ಕ್ರೀಸಸ್. ಅವಾಗ ನೀವು ಕೇಳ್ತೀರಾ, ಸರ್ when the source is moving away, ವಾಪಸ್ ಹೋಗ್ತಾ ಇದ್ರೆ, see ಇವನ್ ಅಬ್ಸರ್ವರ್ ರೆಸ್ಟ್ ಅಲ್ಲಿ ಇದ್ದಾನೆ, here is a one, source is moving away, ಈ ತರ ಹೋಗ್ತಾ ಇದ್ದಾನೆ. ಅವಾಗ ಏನಾಗುತ್ತೆ, ನಿಮ್ಗೆ ಗೊತ್ತಿದೆ, ನಮ್ಮಿಂದ ದೂರ ಹೋದ್ರೆ ಏನಾಗುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಆಗತ್ತೆ. ಅವಾಗ ಅಪರೆಂಟ್ ಫ್ರೀಕ್ವೆನ್ಸಿ ಇಸ್ ಗಿವನ್ ಬೈ ವಿ ಪ್ಲಸ್ ವಿ ಎಸ್ ಇಂಟು ಎಫ್. ಸೊ ಹಿಯರ್ ಏನಾಗುತ್ತೆ, ಫ್ರೀಕ್ವೆನ್ಸಿ ಡಿಕ್ರೀಸಸ್. ಚೆನ್ನಾಗಿ ಜ್ಞಾಪಕ ಇರಬೇಕು ಇದು. ಸೊ ಇದು ಯಾವಾಗ ಅಂತಂದ್ರೆ when the source is in motion and observer at rest. ಸೋರ್ಸ್ ನಮ್ ಕಡೆಗೆ ಬಂದಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗತ್ತೆ, ನಮ್ಮಿಂದ ದೂರ ಹೋದ್ರೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಈಗ ನೋಡಿ, ಇದನ್ನೆಲ್ಲ ಕ್ಲಾರಿಫೈ ಮಾಡ್ಕೋಬೇಕಾದ್ರೆ ಒಂದು ಸಿಂಪಲ್ ಪ್ರಾಬ್ಲಮ್ ತಗೋಬೇಕು. ಏನ್ ಪ್ರಾಬ್ಲಮ್? ಸೊ he consider that here is an engine giving out a frequency of 1000 hertz and the source is moving with a velocity of, let us say, around 72 kilometer per hour. So if the velocity of sound in air is equal to some 350 meters per second, calculate the apparent frequency ಅಂತ ಕೇಳ್ತಾನೆ ಅಂತ ಇಟ್ಕೊಳ್ಳಿ. ಸೊ ಇದು ಯಾವಾಗ ಅಂದ್ರೆ when the source is approaching the observer. when the source is approaching ಎಷ್ಟು, ಆಮೇಲೆ ಅವ್ನು ಮೂವ್ ಆದಾಗ when he moves away, what is the frequency? ಫಸ್ಟ್ ಇಲ್ಲಿ ಈ ಮೀಟರ್ ಪರ್ ಕಿಲೋಮೀಟರ್ ಪರ್ ಅವರ್ ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕು. ಕಿಲೋಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ ಅದನ್ನ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಡಿವೈಡ್ ಬೈ 5/18. 18 1s 18 4s ಎಷ್ಟಾಯ್ತಪ್ಪ ಅಲ್ಲಿಗೆ 20 meters per second. ಇವಾಗ ಅಪ್ಲೈ ಮಾಡಿ. when it approaches, when source approaches your f dash is equal to v by v minus vs into f. Substitute ಮಾಡಿ. Value of v is equal to 350 and velocity, that is v minus vs, 350 minus 20 into 1000 hertz. Therefore you answer this is equal to 350 divided by 330 multiplied by 1000. So you cancel it off, you simplify this, you will find that this value will be definitely more than 1000 hertz. Frequency increase ಆಗಿರುತ್ತೆ ನೋಡಿ. Next, ಇವಾಗ ನೋಡಿ, when the source moves away, when the source moves away from the observer, if you ask me what is the frequency, again your f dash is equal to v by v plus vs into f. That's equal to 350 divided by 350 plus 20 multiplied by 1000. Therefore this would be equal to 350 divided by 370 multiplied by 1000. So it gets cancelled. Now you simplify that value, that will be in hertz. You will find that definitely this value is less than 1000. So when the source moves away, frequency decreases. When the source moves towards this one, frequency increases. That's how we have to clarify from this. This is a very important case one,
where is the source is in motion and observer at rest. Now let us take up the case 2 where source is at rest and observer is in motion. Source is at rest, observer in motion. How to arrive at that one? That's very easy. See, in this, the next case, that's the case 2. Case 2 is your source is at rest. Source at rest and observer in motion. Observer in motion. So iದೇನಪ್ಪ ಅಂದ್ರೆ ಸ್ಟೇಷನ್ ನಲ್ಲಿ ಟ್ರೈನ್ ನಿಂತ್ಕೊಂಡು ವಿಷಲ್ ಹೊಡಿತಾ ಇದೆ. You are running towards the source. ಅವಾಗ this is a one, this is a source, and you are the observer moving towards this with a velocity v0. ಅವ ನಿಮ್ಗೆ ಗೊತ್ತಿದೆ when you approach it frequency ಜಾಸ್ತಿ ಆಗುತ್ತೆ. ಅವಾಗ what's the apparent frequency? f dash v plus v0 divided by v multiplied by f. So frequency ನೋಡಿ numerator ಜಾಸ್ತಿ ಆಗುತ್ತೆ, frequency also increases. ಇದು ಯಾವಾಗ ಅಂದ್ರೆ when the observer approaches the source. Now you look at the other case where observer moves away from the source. Here is a source and your observer is running. Here is an observer running away from the source. So then what is the apparent frequency? Then the apparent frequency f dash is given by v minus v0 by v into f. Very important formula. When he moves away, the frequency decreases. Frequency decreases. When he moves towards this, the frequency increases. Very important. ಇವಾಗ ಇಷ್ಟೆಲ್ಲ ನೀವು ಜ್ಞಾಪಕ ಇಟ್ಕೊಳ್ಳೋ ಬದಲು ಒಂದು ಜನರಲ್ ಕೇಸ್ ಬರುತ್ತೆ. ಬೋತ್ ಸೋರ್ಸ್ ಅಂಡ್ ಅಬ್ಸರ್ವರ್ ಇನ್ ಮೋಷನ್ ಅಂತ. ಈಗ ಇದು ಕೇಸ್ 1 ಅಂಡ್ ಕೇಸ್ 2 ಆದ್ಮೇಲೆ ಈಗ ಇನ್ನೊಂದು ಕೇಸ್ ಬರುತ್ತೆ. ಬೋತ್ ಸೋರ್ಸ್ ಅಂಡ್ ಅಬ್ಸರ್ವರ್ ಇನ್ ಮೋಷನ್. ಇಬ್ರು ಮೋಷನ್ ಅಲ್ಲಿ ಇದ್ರೆ ದಟ್ ಇಸ್ ಅ ಕೇಸ್ 3. ವೆರಿ ಇಂಪಾರ್ಟೆಂಟ್. ಇವಾಗ ನೋಡಿ ಅದನ್ನ ಡಿಸ್ಕಸ್ ಮಾಡೋಣ. ನಿಮ್ಗೆ ಅದೇನಾದ್ರೂ ಜ್ಞಾಪಕ ಇಟ್ಕೊಂಡ್ರೆ ಯು ಕ್ಯಾನ್ ಸಾಲ್ವ್ ಎನಿ ಕ್ವಶನ್ from this Doppler effect. Very important it is. Remember, see here is a case 3. We call it as both source and observer in motion. Both source and observer. Source and observer in motion. Both are in motion. Both source and observer in motion. Look here, very simple it is. You think that here is a source, yes, and here is an observer. You know that when both are at rest, no Doppler effect. Always remember, your Doppler effect is just a difference in the true frequency. F dash and f should not be negative. ಯಾವ್ದು ಗ್ರೇಟರ್ ಬರುತ್ತೆ ಅದನ್ನು ತಗೊಳ್ಳಿ. ದಟ್ಸ್ ಅ ಡಾಪ್ಲರ್ ಎಫೆಕ್ಟ್. ಇಬ್ರು ರೆಸ್ಟ್ ಅಲ್ಲಿ ಇದ್ದಾಗ ಇದು 100 0. ಡಾಪ್ಲರ್ ಎಫೆಕ್ಟ್ ಬರೋದೇ ಮೋಷನ್ ಅಲ್ಲಿ ಇದ್ದಾಗ. ಇವ ನೋಡಿ ಈಗ ಅಬ್ಸರ್ವರ್ ಸೋರ್ಸ್ ಇಬ್ರು ರೆಸ್ಟ್ ಅಲ್ಲಿ ಇದ್ರೆ ನೋ ಡಾಪ್ಲರ್ ಎಫೆಕ್ಟ್. Now let us say this source is moving towards the observer. Source is moving towards the observer and Vs. You know that when the source approaches while rating the apparent frequency, f dash is equal to, you know that it will make the changes in the denominator. Remember that, case 1. When source is in motion, you will make the changes in the denominator. Okay? Now, because source is moving towards it, in the denominator you will write minus. When source is moving away, you will write plus. You know it's moving towards. Now you think that this observer is also moving in the same direction with a velocity v0. You know when the observer moves away, you know that you must make the changes in the numerator, but it is minus. And therefore v minus v0 into the true frequency. Andre
ಅಬ್ಸರ್ವರ್ ಮೋಷನ್ ಅಲ್ಲಿ ಇದ್ದಾಗ ಯು ಮಸ್ಟ್ ಮೇಕ್ ದ ಚೇಂಜಸ್ ಇನ್ ದ ಡಿನಾಮಿನೇಟರ್. ಸೋರ್ಸ್ ಮೋಷನ್ ಅಲ್ಲಿ ಸೋರ್ಸ್ ಮೋಷನ್ ಅಲ್ಲಿ ಇದ್ದಾಗ ಯು ಮಸ್ಟ್ ಮೇಕ್ ದ ಚೇಂಜಸ್ ಇನ್ ದ ಡಿನಾಮಿನೇಟರ್. ಅಬ್ಸರ್ವರ್ ಮೋಷನ್ ಅಲ್ಲಿ ಇದ್ದಾಗ ಯು ಮಸ್ಟ್ ಮೇಕ್ ದ ಚೇಂಜಸ್ ಇನ್ ದ ನ್ಯೂಮರೇಟರ್. ಇಲ್ಲಿ ನೋಡಿ, ಸೇಮ್ ಡೈರೆಕ್ಷನ್ ಸೇಮ್ ಸೈನ, ಇಬ್ರು ಸೇಮ್ ಡೈರೆಕ್ಷನ್ ಇದ್ದಾಗ ಸೇಮ್ ಸೈನ, ಕನ್ಫ್ಯೂಷನ್ ಇಲ್ಲ, ಪ್ಲಸ್ ಮೈನಸ್ ಅಂತ. ಆಲ್ಫಾಬೆಟಿಕಲಿ ನೋಡಿ, ಓ ಆದ್ಮೇಲೆ ಎಸ್, 4 ದಿವಸ ಆದ್ಮೇಲೆ ಡೌಟ್ ಬರುತ್ತೆ, ಎಸ್ ಬೈ ಓನೋ ಓ ಬೈ ಎಸ್ ಅಂತ. ಆಲ್ಫಾಬೆಟಿಕಲಿ he will get yes only after the O first, yes next. This is the, you remember this arrow mark, that when both the source and observers are moving in the same direction, this is the one. Now we shall have 2 special cases. ಏನದು ಸ್ಪೆಷಲ್ ಕೇಸ್ ಅಂತಂದ್ರೆ, ಇವಾಗ when they are approaching, very important, special case 1. So better I'll discuss the special cases here. Now we shall take up one special case. The first special case is special case 1. Both are approaching. ಇಬ್ರು ಅಪ್ರೋಚ್ ಆಗ್ತಾ ಇದ್ರೆ ಏನಾಗತ್ತೆ ಅಂತ ಯಾವಾಗ್ಲೂ ತಲೆಯಲ್ಲಿ ಒರಿಜಿನಲ್ ಫಿಗರ್ ಜ್ಞಾಪಕ ಇರಬೇಕು. ಅಪ್ರೋಚಿಂಗ್ ಅಂದ್ರೆ ಏನ್ ಮಾಡಿ, ಇವನನ್ನು ಉಲ್ಟಾ ಮಾಡಿ. ಸೊ ಇವನನ್ನೇನು ಚೇಂಜ್ ಮಾಡಬೇಡಿ. ಡೋಂಟ್ ಮೇಕ್ ಎನಿ ಚೇಂಜಸ್ ಫಾರ್ ದಿ ಸೋರ್ಸ್. ದಿಸ್ ಅ ಸೋರ್ಸ್. ಈ ಅಬ್ಸರ್ವರ್ ಏನ್ ಮಾಡಿ, ಹಿಂಗ್ ಹೋಗ್ತಾ ಇದ್ದಲ್ಲ ಅಬ್ಸರ್ವರ್, ಉಲ್ಟಾ ಮಾಡಿ V0. ನಿಮಗೆ ಗೊತ್ತಿದೆ, ಯಾರು ಡೈರೆಕ್ಷನ್ ಉಲ್ಟಾ ಮಾಡ್ತೀರಿ ಅವಾಗ ಅವ್ರ ಸೈನ್ ಚೇಂಜ್ ಆಗಬೇಕು. Now the apparent frequency f dash is equal to V minus ಇದು ಪ್ಲಸ್ ಮಾಡಿ V0 by V minus Vs into f. ನೋಡಿ, ಇಬ್ರು ಅಪ್ರೋಚ್ ಆಗ್ತಾ ಇರ್ಬೇಕಾದ್ರೆ ನೋಡಿ, ಇದು ಪ್ಲಸ್, ಇದು ಜಾಸ್ತಿ ಆಗತ್ತೆ, ಇದು ಡಿನಾಮಿನೇಟರ್ ಕಡಿಮೆ ಆಗತ್ತೆ, ಇದು ಅದ್ರ ಟೋಟಲ್ ಆಗಿ ಫ್ರೀಕ್ವೆನ್ಸಿ ಇನ್ಕ್ರೀಸಸ್. ಚೆನ್ನಾಗಿ ಜ್ಞಾಪಕ ಇರಬೇಕು. ವೆನ್ ಬೋತ್ ಆರ್ ಅಪ್ರೋಚಿಂಗ್ ದ ಫ್ರೀಕ್ವೆನ್ಸಿ increases. ಈಗ ನೋಡಿ, another special case 2. They are receding away. They recede away. ಅಂದ್ರೆ ಒಂದಕ್ಕೊಂದು ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾವೆ. They are receding away ಅಂತ ಏನ್ ಮಾಡ್ಬೇಕಪ್ಪ, ಒರಿಜಿನಲ್ ಫಿಗರ್ ನೋಡಿ, ಇದನ್ನು ಉಲ್ಟಾ ಮಾಡಿ. ಅಂದ್ರೆ ನಿಮ್ಮ ಒರಿಜಿನಲ್ ಫಿಗರ್ನ ಹಾಗೆ ಇಟ್ಕೊಳ್ಳಿ. ಅಲ್ಲಿ ನೋಡಿ, ಜ್ಞಾಪಕ ಇರಲಿ, ದಿಸ್ ಈಸ್ V0. ಇವನನ್ನ ಉಲ್ಟಾ ಮಾಡಿ. ಯಾರನ್ನಪ್ಪ ಅಂದ್ರೆ ಸೋರ್ಸ್ ಉಲ್ಟಾ ಮಾಡಿ Vs. ಸೊ ಅವಾಗ ಏನಾಗತ್ತೆ, ಇವನ್ ಹಾಗೆ ಇದ್ದಾನೆ, ಯಾರನ್ನ ಉಲ್ಟಾ ಮಾಡ್ತೀರಾ ಅವ್ರ ಸೈನ್ ಚೇಂಜ್ ಮಾಡಿ. Therefore your f dash is equal to V minus V0 ಬರೀತೀನಿ. ಯಾಕೆಂದ್ರೆ ಸೋರ್ಸ್ ಅಬ್ಸರ್ವರ್ ನೇನು ಚೇಂಜ್ ಮಾಡಿಲ್ಲ. ಡಿನಾಮಿನೇಟರ್ ಏನ್ ಬರಿತೀನಿ ಅಂದ್ರೆ V ಪ್ಲಸ್ Vs. ಯಾಕೆ ಅಂದ್ರೆ ಇವನೊಂದು ಡೈರೆಕ್ಷನ್ ಚೇಂಜ್ ಮಾಡಿದೆ, ಪ್ಲಸ್ ಬರಿತೀನಿ ಇಂಟು f. Therefore the frequency decreases. ಯಾಕೆ ಡಿಕ್ರೀಸಸ್ ನೋಡಿ, ಇಲ್ಲಿ ನ್ಯೂಮರೇಟರ್ ಡಿಕ್ರೀಸ್ ಆದ್ರೆ ಡಿಕ್ರೀಸ್ ಆಗುತ್ತೆ, ಡಿನಾಮಿನೇಟರ್ ನೋಡಿ ಇನ್ಕ್ರೀಸ್ ಆಗಿದೆ. ಅದರಿಂದ ಟೋಟಲ್ ಆಗಿ when they move away from one another the frequency decreases. ಅದಕ್ಕೆ you remember this one. ನೋಡಿ, ಇದರಿಂದ ಎಲ್ಲದೂ ತರಿಸಬಹುದು ನೀವು. Look, suppose if the observer is at rest, put V0 0, a formula V by V minus Vs into f, ಅಂದ್ರೆ ಮೂವಿಂಗ್ ಅವೇ. ನೋಡಿ, ಈಗ ಸೋರ್ಸ್ at rest ಅಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳಿ, put Vs 0, V minus V0 by V. ನೋಡಿ, ಅವಾಗ ಇಟ್ಸ್ ಅಪ್ರೋಚಿಂಗ್. ಸೋರ್ಸ್ ಇದು, ದಿಸ್ is observer is rest ಅಂತಂದ್ರೆ this is 0, V by V minus Vs into f. So you can get all other equations using this. Therefore this is very 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 important. How you mark it as, these are the stars. You can put any number of stars for this one, because you can get other expressions using this one. Okay, ನೋಡಿ, ಇಲ್ಲಿ same direction, same sign. Alphabetically after the O, here is yes. Remember that. Try to put the arrow mark while talking about these things, okay? Then you will understand. Now, before ending, applications, if you are asked, what are the applications of Doppler effect? First one is that, so it is used in the police radar system. It is used in the police radar
to catch the overspeeding vehicle, to catch the overspeeding vehicles. ಸೊ ಈ ಓವರ್ಸ್ಪೀಡಿಂಗ್ ವೆಹಿಕಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಕ್ಯಾಚ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಪೊಲೀಸ್ನವರು ರೇಡರ್ ಸಿಸ್ಟಮ್ ನಲ್ಲಿ ಸೊ ಈ ಡಾಪ್ಲರ್ ಎಫೆಕ್ಟ್ ಅನ್ನು ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರು ಬಿಡೋದು ಸೋರ್ಸ್ ಇಸ್ ಎಟ್ ರೆಸ್ಟ್ ಅಂಡ್ ಈಸ್ ಅಬ್ಸರ್ವರ್ ಇನ್ ಮೋಷನ್, ಅವನ ಮೋಷನ್ ಇಂದ ಸೊ ದೇ ವಿಲ್ ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ ಅಂಡ್ ಅದರಿಂದ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ತಾರೆ ದ ಚೇಂಜ್ ಇನ್ ದ ಫ್ರೀಕ್ವೆನ್ಸಿಯಿಂದ. ನೆಕ್ಸ್ಟ್ ಈಸ್ see the system of double star that can be known using this one. ಏನಿದು ಸಿಸ್ಟಮ್ ಆಫ್ ಡಬಲ್ ಸ್ಟಾರ್ ಕ್ಯಾನ್ ಬಿ ನೋನ್ ಅಂತ ಅಂದ್ರೆ ಈಗ ನಮಗೆ ಮೊದಲು ಸ್ಟಾರ್ಸ್ ಅನ್ನ ನೋಡಿದ್ದಾಗ ಅದು ಒಂದೇ ಸ್ಟಾರ್ ಕಂಡಂಗೆ ಕಾಣಿಸ್ತಾ ಇತ್ತು. ಬಟ್ ಈ ಡಾಪ್ಲರ್ ಎಫೆಕ್ಟ್ ಇಂದ ನಾವು ನೋಡಿದ್ದಾಗ ಏನಾಗೋಯ್ತು ಅಲ್ಲಿ ಸಿಸ್ಟಮ್ ಆಫ್ ಡಬಲ್ ಸ್ಟಾರ್ ಇದೆ ಅಂತ ಗೊತ್ತಾಯ್ತು. ಯಾಕೆ ಅಂದ್ರೆ ಆ ಸಿಸ್ಟಮ್ ಆಫ್ ಡಬಲ್ ಸ್ಟಾರ್ ಅಲ್ಲಿ ಒಂದು ಕ್ಲಾಕ್ ವೈಸ್ ಹಾಕಿದ್ರೆ ಇನ್ನೊಂದು ಆಂಟಿ ಕ್ಲಾಕ್ ವೈಸು ನಾವು ಬರೋ ಆ ಫ್ರೀಕ್ವೆನ್ಸಿನ ನೋಡಿದ್ದಾಗ so we came to know that it is not a single star and it is a system of double star. ಅದೇ ತರನೇ ನೀವು ಈ ಎನಿಮೀಸ್ ಏರ್ಕ್ರಾಫ್ಟ್ ಗಳನ್ನೆಲ್ಲ ಈಗ ನೋಡಿ ಯಾವುದೋ ಒಂದು ಎನಿಮೀಸ್ ಏರ್ಕ್ರಾಫ್ಟ್ ಬರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನ ಹಿಡಿದ್ಬಿಟ್ಟು ಶೂಟ್ ಮಾಡ್ಬೇಕಾದ್ರೆ ನೀವು ಯು ಕ್ಯಾನ್ ಯೂಸ್ ದ ಡಾಪ್ಲರ್ ಎಫೆಕ್ಟ್. ದೇರ್ಫೋರ್ ಇಟ್ ಈಸ್ ಆಲ್ಸೋ ಯೂಸ್ ಟು ನೋ ದ ಸೊ ದ ಏರ್ಕ್ರಾಫ್ಟ್ ಎನಿಮೀಸ್ ಏರ್ಕ್ರಾಫ್ಟ್. ಅಷ್ಟೇ ಅಲ್ಲ, ನೀವು ಯಾವ್ದಾದ್ರು ಶಿಪ್ಸ್ ಏನಾದ್ರು ಹೋಗ್ತಾ ಇದ್ರೆ ಎನಿಮೀಸ್, ದಟ್ ಆಲ್ಸೋ ಯು ಕ್ಯಾನ್ ಡಿಟೆಕ್ಟ್ ಯೂಸಿಂಗ್ ದಿಸ್. ಸೊ ಯು ಮೆನ್ಷನ್ ಎನಿ ಟು ಅಪ್ಲಿಕೇಶನ್ಸ್ ಬಿಕಾಸ್ ದಟ್ ವಿಲ್ ಅಪಿಯರ್ ಫಾರ್ 2 marks. Okay, now we take up one or two simple problems on this. Okay, look at this problem. Two aeroplanes are approaching each other with velocities 180 km/h and 288 km/h. ನೀವು ಬರ್ಕೊಂತಾ ಇರಬೇಕು ಇದನ್ನ, ನಾವಿಲ್ಲಿ ಹೇಳ್ತಾ ಇದ್ದ ಹಾಗೂ ಕೂಡ. ಟೂ ಏರೋಪ್ಲೇನ್ಸ್ ಆರ್ ಅಪ್ರೋಚಿಂಗ್ ಈಚ್ ಅದರ್ ವಿತ್ ವೆಲಾಸಿಟೀಸ್ 180 km/h and 288 km/h. Frequency of the sound emitted by the first and heard by the passengers in the other is 1050 Hz. Calculate the true frequency. Calculate the true frequency of a sound heard by its own passengers. Velocity is given to be so much. Look, it is a case wherein two aeroplanes are approaching. So two aeroplanes ಅಂದ್ರೆ ಯಾರು ವಿಷಲ್ ಹೊಡಿತಾ ಇರ್ತಾರೆ ಅವರು ಸೋರ್ಸ್ ಏರೋಪ್ಲೇನ್. ಲೆಟ್ ಅಸ್ ಸೇ ಇದು ಸೋರ್ಸ್ ಏರೋಪ್ಲೇನ್ ಗಿವಿಂಗ್ ಔಟ್ ದ ಫ್ರೀಕ್ವೆನ್ಸಿ f. ದಿಸ್ ಇಸ್ ಕಾಲ್ಡ್ ಸೋರ್ಸ್ ಏರೋಪ್ಲೇನ್. ಅಂದ್ರೆ ಯಾರು ಸೌಂಡ್ ವಿಷಲ್ ಕೊಡ್ತಾರೆ ದೇ ಆರ್ ದ ಸೋರ್ಸ್. ಇದು ನೋಡಿ ಲಿಸ್ನರ್ ಆರ್ ದ ಅಬ್ಸರ್ವರ್ ಏರೋಪ್ಲೇನ್ and this observer aeroplane is moving with a velocity v0. ಎರಡು ಅಪ್ರೋಚ್ ಆಗ್ತಾ ಇದೆ. ಆವಾಗ ಅವನೇನ್ ಕೇಳ್ತಾನೆ ಅಂತಂದ್ರೆ ಈ ಅಬ್ಸರ್ವರ್ ಏರೋಪ್ಲೇನ್ ಅಲ್ಲಿ ಇರೋರು ಕೇಳೋ ಫ್ರೀಕ್ವೆನ್ಸಿನ ಅಪರೆಂಟ್ ಫ್ರೀಕ್ವೆನ್ಸಿ. ಆದ್ರೆ ಯಾವ ಏರೋಪ್ಲೇನ್ ವಿಷಲ್ ಹೊಡಿತಾ ಇದೆ ಅದರಲ್ಲಿರೋ ಪ್ಯಾಸೆಂಜರ್ಸ್ಗೆ ಅಷ್ಟೇ ಫ್ರೀಕ್ವೆನ್ಸಿ ಕೇಳಿಸುತ್ತೆ. ಯಾಕೆಂದ್ರೆ ಅವರು ರೆಸ್ಟ್ ಅಲ್ವಾ, ಅವ್ರಿಗೆ ಡಾಪ್ಲರ್ ಎಫೆಕ್ಟ್ ಆಗಲ್ಲ. ಡಾಪ್ಲರ್ ಎಫೆಕ್ಟ್ ಆಗೋದು ಇನ್ನೊಬ್ರಿಗೆ. ಯಾಕಂದ್ರೆ ಈ ಫಸ್ಟ್ ಏರೋಪ್ಲೇನ್ ಸೋರ್ಸ್ ಏರೋಪ್ಲೇನ್ ಅಂತ ಅಂದ್ರೆ ಅಲ್ಲಿ ಕುತ್ಕೊಂಡಿರೋ ಪ್ಯಾಸೆಂಜರ್ಸ್ಗೆ ಅಷ್ಟೇ ಸೌಂಡ್ ಕೇಳಿಸುತ್ತೆ. ಯಾಕಂದ್ರೆ ಅವ್ರ ವೆಲಾಸಿಟಿ ಅವ್ರ ಪ್ಲೇನ್ ವೆಲಾಸಿಟಿ ಎರಡು ಒಂದೇ ಇರೋದ್ರಿಂದ ನೋ ರಿಲೇಟಿವ್ ವೆಲಾಸಿಟಿ. ಅದರಿಂದ ಇವ್ರಿಗೆ ಕೇಳಿಸೋ ಫ್ರೀಕ್ವೆನ್ಸಿ ಟ್ರೂ ಫ್ರೀಕ್ವೆನ್ಸಿ. ಎದುರುಗಡೆಯಿಂದ ಬರೋ ಏರೋಪ್ಲೇನಿಗೆ ಕೇಳಿಸುತ್ತಲ್ಲ ಅದು ಅಪರೆಂಟ್ ಫ್ರೀಕ್ವೆನ್ಸಿ. ಇವಾಗ ನೋಡಿ ಆ ಕೇಸಸ್ ನೀವು ಜ್ಞಾಪಕ ಇಟ್ಕೊಂಡಾಗ ಫಸ್ಟ್ ಡೇಟಾ ಬರೀರಿ. ಟೂ ಏರೋಪ್ಲೇನ್ಸ್ ಆರ್ ಅಪ್ರೋಚಿಂಗ್ ಈಚ್ ಅದರ್ ವಿತ್ ವೆಲಾಸಿಟೀಸ್ v1. ನೋಡಿ ಅದರೊಳಗಡೆ ಫಸ್ಟ್ ಒನ್ ಈಸ್ 180 ಅಂದ್ರೆ ಅರ್ಥ ದಟ್ ಇಸ್ ಅ ಸೋರ್ಸ್ ಈಸ್ ಕಮಿಂಗ್ ವಿತ್ 180 km/h and another is observer aeroplane. There's a second one 288. He has said first and the second one is a source, second one is a observer, first one is a source. ಆಮೇಲೆ ಏನ್ ಕೊಟ್ಟಿದ್ದಾನೆ emitted by the first frequency f, heard by the second is f dash, that's equal to 1050 Hz, and he has given that v as 340 meters per second. So ಇವಾಗ ಎರಡು ಅಪ್ರೋಚಿಂಗ್ ಇದೆ. ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಕನ್ವರ್ಟ್ km/h to meter per second. 180 into 5/18 meters per second. 18 ಹೊರಟಾಯ್ತು. therefore this is equal to 50 meters per second. This is not 288
into 5 by 18. You must know the table of 18. Then it would be very simple, and if you divide that 288 by 18, you know that 18 2s is 36, 18 4s is 72, and 18 4s is 18 8s is equal to 144, and this is 18 8s is 288. Okay. Now if you just remember the table of 18 5s is 180 and 6 is equal to 208, and like that it's equal to 8 za. And now this is equal to 8 into 5, and that's equal to, so this is equal to 40 meters per second. It's very important thing. Therefore, sorry, here is a mistake, and if you just divide by this one, this comes out to be equal to 17, that is 236, and 4, 8, and it is 16, and therefore it is 16 into 2 is equal to, it is equal to 80 meters per second. Now you work out this f dash. When both are approaching, you know the apparent frequency when both are approaching is given by, first you remember the initial, that's formula, when both are moving, so it is V minus V naught divided by V minus Vs into f. When they are approaching, you have to change this one, that's observer. Then your formula would be V plus V naught divided by V minus Vs into f. You work it out, that is 340 plus your V naught is equal to, so 80, and therefore it is equal to 340 minus that value is equal to 50 multiplied by, so you do not know the value of, so f dash is known to be 1050, and therefore you can calculate the value of this f. Therefore 1050 multiplied by, you bring this here, 290 is equal to 320, that is 340 into this is equal to 420 into f. Therefore you can calculate this f as 1050. If you cancel this 2, this comes out to be 29 divided by 42, and therefore you can calculate the true frequency. So it is a case where both source and observers are approaching each other. So first you think that first one is a source and second one is observer, because he says that the frequency of the sound emitted by the first, that is whoever emits the sound is the first source, and whoever listens to it, and it is an observer. Look, it's an observer. He wants the true frequency, that is a sound heard by its own passengers, and that is, he has given f dash, and therefore you can calculate the value of f using this. It's a very important problem. Then we come to another important problem. So wherein when an engine comes towards a stationary observer, the frequency of the visual of an engine appears to be 5 by 4 times its real frequency. Find the speed of the engine. First you understand this problem. Here is an observer, he is at rest, and here is a source, and that source approaches the observer. Whatever the frequency that the source emits is f, whatever the frequency that the observer hears is f dash. He says engine comes towards the stationary observer, and the frequency of the visual appears to be 5 by 4 times the real, this is the real frequency. Your f dash appears to be 5 by 4 times the real frequency. And he says, find the speed of the engine, that is the source. And he has given that V as 330 meters per second. You know that formula, when the source is approaching the observer, your f dash is equal to V by V minus V naught into f. And your f dash, he has given it as a 5 by 4 into f is equal to V by V minus Vs into f. F and f cancels, and therefore you simplify this.
5 into V minus Vs is equal to 4 into V. 5V minus 5Vs is equal to 4V. You simplify this one. That is, your formula would be, and I'll try to work out that one here, and therefore this is equal to 5V minus 4V is equal to 5 into Vs. Therefore it is V is equal to 5 times a Vs. And what you want is Vs. Your Vs is equal to V by 5. What is the value of V? 335. Divide this. So 5 6 are 30. You are left with 5 6 are. Therefore your V is equal to so much of meter per second. 66 meter per second is the velocity of the source. That is, an engine is moving with a speed of 66 meters per second. You must remember this. These are all very, very important things. Normally your Doppler effect is a problem oriented one. Okay? So that's all you remember this. After the Doppler effect, let us take up stationary waves. Stationary waves means, look, here is a wave advancing in the medium. You consider that here is a wave advancing in the medium. You know that we call it as a progressive wave. If this progressive wave finds some obstacle in its path, it gets reflected. It gets reflected and overlaps on the direct wave. The first wave we call it as a direct wave. This second one is we call it as a reflected wave. And this kind of wave pattern we call it as a stationary wave. One definition of the stationary wave is, suppose if it is asked what is a stationary wave. A progressive wave advancing in a medium is reflected due to an obstacle, then it overlaps on the direct wave. The resulting wave pattern we call it as a stationary wave. This is one definition. Another definition is, look, this wave and this wave are identical. Both are identical because its amplitude is A, its amplitude is A. Its frequency is F, its frequency is same wavelength. Therefore you can say these two are identical waves. When these two identical waves overlap one over the other, resulting wave pattern is called stationary wave. Therefore the definition of the stationary wave is, when two identical waves moving in opposite direction, overlap, when overlap one over the other, the resulting wave pattern is called the stationary wave. Very important for 1 mark. Stationary wave. Next is, what are the features of this stationary wave? See, if you come to the features or the characteristics of the stationary wave. Characteristics of stationary wave. First characteristic is that it is called stationary wave because energy is confined between the 2 points. That's why it is called stationary or standing waves. Here the energy is confined. Energy is confined between any 2 points. Between the 2 points. Hence it is called as a standing waves or stationary waves. Here energy is fixed between the 2 points. See, this stationary wave you will find in a number of in your daily lives. You may have seen ಈ ಪೆಪ್ಪರ್ಮೆಂಟ್ ಇರುತ್ತೆ ನೋಡಿ, ಕೆಲವು ಪೆಪ್ಪರ್ಮೆಂಟ್ ಅಲ್ಲಿ ಥ್ರೆಡ್ ಬರುತ್ತೆ. ಆ ಥ್ರೆಡ್ ಅನ್ನ ನೀವು ಹೀಗೆ ಎಳೆದ್ರೆ ನೋಡಿ ನಿಮ್ಗೆ ಅಲ್ಲಿ ಏನಾಗುತ್ತೆ, ಈ ತರದ ಬೆಲೂನ್ ಟೈಪ್ ಹಿಂಗ್ ಉಬ್ಬಿಕೊಂಡಿರೋದು ಬರುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಎ ಲೂಪ್. ಇಲ್ಲ ಅಂದ್ರೆ ಒಂದು ರಬ್ಬರ್ ಬ್ಯಾಂಡ್ ತಗೊಳ್ಳಿ, ರಬ್ಬರ್ ಬ್ಯಾಂಡ್ ಹಿಂಗ್ ಸ್ಟ್ರೆಚ್ ಮಾಡಿ ಅದನ್ನ ಹೀಗೆ ಮೀಟಿ, ಅವಾಗ ನೋಡಿದ್ರೆ ನೋಡಿ ನಿಮ್ಗೆ ಈ ತರದ ವೇವ್ ಪ್ಯಾಟರ್ನ್ ಬರುತ್ತೆ. ಅಂದ್ರೆ ಅವಾಗ ಏನಾಗೋಯ್ತು,
ಇದು ವೈಬ್ರೇಟಿಂಗ್ ಸ್ಟ್ರಿಂಗ್ ಇದೆಯಲ್ಲ, ಈ ವೈಬ್ರೇಟಿಂಗ್ ಸ್ಟ್ರಿಂಗ್ ಅನ್ನ ಇಲ್ಲಿ ನಿಮ್ಗೆ ನೋಡ್ಸ್ ಅಂಡ್ ಆಂಟಿ ನೋಡ್ಸ್ ಅಂತ ಬರುತ್ತೆ. ಅಂದ್ರೆ ಎಲ್ಲೆಲ್ಲಿ ವೇವ್ಸ್ ಹಿಂಗ್ ಓವರ್ಲ್ಯಾಪ್ ಆಗುತ್ತೆ, ಇಟ್ ಇಸ್ ಕಾಲ್ಡ್ ನೋಡ್. ನೋಡ್, ಇಟ್ ಇಸ್ ಕಾಲ್ಡ್ ನೋಡ್, ಇಟ್ ಇಸ್ ನೋಡ್. ಎರಡು ನೋಡ್ ನಡುವೆ ನೋಡಿ ಇಲ್ಲಿ ಬರುತ್ತಲ್ಲ, ದಿಸ್ ಇಸ್ ಕಾಲ್ಡ್ ಆಂಟಿ ನೋಡ್ಸ್ ಅಂತ ಕರೀತಾರೆ. ಆಂಟಿ ನೋಡ್ಸ್, ದಿಸ್ ಆರ್ ಆಂಟಿ ನೋಡ್ಸ್. ಅಂದ್ರೆ ಏನಾಗೋಯ್ತು, ಡ್ಯೂ ಟು ಸ್ಟೇಷನರಿ ವೇವ್ the vibrating portion of the string is divided into nodes and antinodes, or you can say due to stationary waves nodes and antinodes are formed. Nodes and antinodes are formed. Next other important thing is that ನೋಡಿ ಈ ನೋಡಿಂದ ನೋಡ್ ವರೆಗೆ ಇರೋದನ್ನ we call it as a loop ಅಥವಾ ಸೆಗ್ಮೆಂಟ್ ಅಂತ ಕರಿತೀವಿ. ಲೂಪ್ ಆರ್ ಸೆಗ್ಮೆಂಟ್. ಅದರ ಅರ್ಥ ಏನು ಅಂತಂದ್ರೆ, these nodes and antinodes divide the vibrating portion. These nodes and antinodes divide the vibrating portion of the string. Divide vibrating portion of the string into loops, or we call it as a segment ಅಂತ ಕರೀತಾರೆ. ಲೂಪ್ ಆರ್ ಎ ಸೆಗ್ಮೆಂಟ್. ನೋಡಿ ಇದು ಒಂದು ಲೂಪ್, ಇನ್ನೊಂದು ಲೂಪ್, ಇನ್ನೊಂದು ಲೂಪ್, ಇನ್ನೊಂದು, ಟೋಟಲಿ 1 2 3 4 ಲೂಪ್ಸ್ ಇದಾವೆ. ಅಂದ್ರೆ ನೋಡಿ ಈ ನೋಡಿಂದ ನೋಡ್ ಇಲ್ಲಿ ಒಂದು ಲೂಪ್, ಇಲ್ಲಿಗೊಂದು ಲೂಪ್. ಅದರಿಂದ ಅರ್ಥ ಆಯ್ತು, ನೋಡ್ಸ್ ಅಂಡ್ ಆಂಟಿ ನೋಡ್ಸ್ ಏನನ್ ಮಾಡುತ್ತೆ, ಈ ವೈಬ್ರೇಟಿಂಗ್ ಸ್ಟ್ರಿಂಗ್ ಅನ್ನ ಲೂಪ್ಸ್ ಆಗಿ ಡಿವೈಡ್ ಮಾಡುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಚೆನ್ನಾಗಿ ಜ್ಞಾಪಕ ಇರಬೇಕು ನಿಮ್ಗೆ, ಈ ನೋಡ್ ಅನ್ನ ಪಾಯಿಂಟ್ ಅಲ್ಲಿ ನೋಡಿ ಡಿಸ್ಪ್ಲೇಸ್ಮೆಂಟ್ ಇಸ್ 0. ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಇಸ್ 0 ಅಟ್ ನೋಡ್ಸ್. But antinodes al nodi displacement is maximum. Remember, at nodes displacement is 0. Displacement of the particle is equal to 0. At antinodes the displacement of the particle is equal to maximum. But hege vibrate ಆಗ್ತಾ ಇರುತ್ತೆ, maximum. Next ಅದಾದ್ಮೇಲೆ ಯಾವಾಗ ಇಲ್ಲಿ ನೋಡ್ಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಅಂದ್ರೆ ವೆಲಾಸಿಟಿ 0, ಇಲ್ಲಿ ವೆಲಾಸಿಟಿ ಮ್ಯಾಕ್ಸಿಮಮ್. ಪ್ರೆಷರಿಗೆ ಬಂದಾಗ ನೋಡಿ ನೋಡ್ಸ್ ಅಲ್ಲಿ ಪ್ರೆಷರ್ ಜಾಸ್ತಿ. ನೋಡ್ಸ್ ಇಸ್ ಲೈಕ್ ಯುವರ್ ರೋಡ್ ಇಂಟರ್ಸೆಕ್ಷನ್. ಎಲ್ಲ ನೋಡಿ ಒಂದು ವೆಹಿಕಲ್ ಹಿಂಗ್ ಹೋಗ್ತಾ ಇರತ್ತೆ, ಇನ್ನೊಂದು ಹಿಂಗ್ ಹೋಗ್ತಾ ಇರತ್ತೆ ಅಂದ್ರೆ ನೋಡ್ ಇಸ್ ಲೈಕ್ ಎ ಜಂಕ್ಷನ್. ಅಲ್ಲಿ ಯಾವಾಗ್ಲೂ ಪ್ರೆಷರ್ ಜಾಸ್ತಿ ಇರುತ್ತೆ. ದೇರ್ಫೋರ್ ವಾಟ್ ಯು ಕ್ಯಾನ್ ಸೇ, ಅಟ್ ನೋಡ್ಸ್ ಪ್ರೆಷರ್ ಈಸ್ ಮ್ಯಾಕ್ಸಿಮಮ್. Pressure is maximum. At antinodes pressure is minimum. ಚೆನ್ನಾಗಿ ಗೊತ್ತಿರಬೇಕು ಇವೆಲ್ಲ. ಸೊ ಇದಿಷ್ಟು ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಪ್ರೋಗ್ರೆಸಿವ್ ವೇವ್. ಸೊ ಇವಾಗ ಈಕ್ವೇಶನ್ ಬಂದಾಗ, ಈಕ್ವೇಶನ್ ಫಾರ್ ದ ಸ್ಟೇಷನರಿ ವೇವ್ ಈಸ್ y is equal to 2a cos kx into sin of omega t is the equation for the stationary wave. Your equation for the progressive wave is y is equal to a sin of omega t minus x by v. Here it is 2a cos kx into sin of omega t. It's very important. So stationary waves ಅಂದ್ರೆ ಇಷ್ಟೇನೆ. ನೀವು ಫ್ಲೂಟ್ ಅಲ್ಲಿ, ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ ಅಲ್ಲಿ ನೋಡಿ ಅಲ್ಲೆಲ್ಲ ಪ್ರೊಡ್ಯೂಸ್ ಮಾಡೋದು ಸ್ಟೇಷನರಿ ವೇವ್ಸ್. ಇದಾದ್ಮೇಲೆ ನಾವು ವಿ ಕಮ್ ಟು ವಾಟ್ ಈಸ್ ನೋನ್ ಆಸ್ ಅ ಫ್ರೀ ವೈಬ್ರೇಷನ್. Free forced vibration and the resonance. Free forced vibration and the resonance. So ivaga what is this free vibration, forced vibration and the resonance? Suppose ನಿಮ್ಮ ಹತ್ರ ಒಂದು ಪೆಂಡುಲಮ್ ಇದೆ ಅಂತ ಇಟ್ಕೊಳ್ಳಿ. ಯಾವ ಸಿಂಪಲ್ ಪೆಂಡುಲಮ್. ಈ ಸಿಂಪಲ್ ಪೆಂಡುಲಮ್ ನ ನೀವು ಡಿಸ್ಟರ್ಬ್ ಮಾಡಿದಾಗ ಈ ಪೆಂಡುಲಮ್ ಒಂದು ಡೆಫಿನೆಟ್ ಫ್ರೀಕ್ವೆನ್ಸಿನಲ್ಲಿ ಆಸಿಲೇಟ್ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಇಟ್ಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ. ಆ ನ್ಯಾಚುರಲ್ ಫ್ರೀಕ್ವೆನ್ಸಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ, ಸೊ ದಟ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ ನಂಬರ್ 1 ಲೆಂತ್ ಅಥವಾ ವಾಟ್ ವಿ ಕಾಲ್ ಇಟ್ ಆಸ್ ಎ ಜಾಮೆಟ್ರಿ ಆಫ್ ದ ಸ್ಟ್ರಿಂಗ್. ಚೆನ್ನಾಗಿ ಜ್ಞಾಪಕ ಇರಬೇಕು ಇದ್ರ ಮೇಲೆ. ಸೊ ಇದ್ರದ್ದು ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ನೀವೇನ್ ಹೇಳ್ಬೋದು ಅಂದ್ರೆ, ಡಿಪೆಂಡಿಂಗ್ ಆನ್ ದ
shape and size. Depending on the shape and the size, every body will have a natural frequency. ಅದರಿಂದ ಈ ಬಾಡಿನ ನಾನು ಡಿಸ್ಟರ್ಬ್ ಮಾಡಿದಾಗ so it will be vibrating with its natural frequency, then we call it as a free vibration. ಯಾವುದೇ ಬಾಡಿ ನೋಡಿ, ಈಗ ನೀವು ಹೋಗಿ ಅಲ್ಲಿ ಒಂದು ಸ್ಟ್ರಿಂಗ್ಡ್ ಇನ್ಸ್ಟ್ರೂಮೆಂಟ್ ಸೋನೋಮೀಟರ್ ಇರುತ್ತಪ್ಪ, ಸುಮ್ಮನೆ ಹಿಂಗೊಂದ್ಸರಿ ಮೀಟಿ ಟ್ವಿಂಗ್ ಅಂತ ಸೌಂಡ್ ಬರುತ್ತೆ. ಓ ಇಟ್ ಈಸ್ ವೈಬ್ರೇಟಿಂಗ್ ವಿತ್ ಇಟ್ಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಅಷ್ಟೇನೆ. ನೆಕ್ಸ್ಟ್ ಫೋರ್ಸ್ಡ್ ವೈಬ್ರೇಷನ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಈ ಪೆಂಡುಲಮ್ ಹಿಂಗ್ ಒಂದ್ಸರಿ ಹೊಡಿತಿರಲ್ಲ, ಆಸಿಲೇಷನ್ ಆಗ್ತಾ ಇರುತ್ತೆ, ದಟ್ ಈಸ್ ವಿತ್ ದ ನ್ಯಾಚುರಲ್ ಫ್ರೀಕ್ವೆನ್ಸಿ. ಇವಾಗ ಏನ್ ಮಾಡಿ, ಈ ಪೆಂಡುಲಮ್ ಮೇಲೆ ಮತ್ತೆ ಇನ್ನೊಂದ್ಸರಿ ಹೊಡೀರಿ, ಅವಾಗ ಪೆಂಡುಲಮ್ ವಿಲ್ ಬಿ ಆಸಿಲೇಟಿಂಗ್ ಬಿಕಾಸ್ ಐ ಆಮ್ ಪಿರಿಯಾಡಿಕಲಿ ಟ್ಯಾಪಿಂಗ್ ಆನ್ ಇಟ್ಸ್ ಹೆಡ್. ನಿಮಿಷಕ್ಕೂ ಹಿಂಗೆ 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 ಹೊಡಿತಾ ಇದ್ದಂಗು ಅದು ಆಸಿಲೇಟ್ ಆಗ್ತಾ ಇರುತ್ತೆ. ಇಷ್ಟಪಟ್ಟು ಆಸಿಲೇಟ್ ಆಗಲ್ಲ, ನಾನು ಫೋರ್ಸ್ ಮಾಡಿದ್ದಕ್ಕೆ ಆಗ್ತಾ ಇರುತ್ತೆ. ದಟ್ಸ್ ವೈ ದಟ್ ಆಸಿಲೇಷನ್ ವಿ ಕಾಲ್ ಇಟ್ ಆಸ್ ಎ ಫೋರ್ಸ್ಡ್ ಆಸಿಲೇಷನ್ ಅಥವಾ ಫೋರ್ಸ್ಡ್ ವೈಬ್ರೇಷನ್. ಇಷ್ಟಪಟ್ಟಿಲ್ಲ, ಅದು ಬಂದಂಗೂ ನಾನು ಪಿರಿಯಾಡಿಕ್ ಆಗಿ ಹಿಂಗೆ ಹೊಡಿತಾ ಇರ್ತೀನಿ. ಅದಕ್ಕೆ ಇಫ್ ಎ ಬಾಡಿ ವೈಬ್ರೇಟ್ಸ್ ಡ್ಯೂ ಟು ಎಕ್ಸ್ಟರ್ನಲಿ ಅಪ್ಲೈಡ್ ಪಿರಿಯಾಡಿಕ್ ಫೋರ್ಸ್. ನೋಡಿ, ನಾನು ಹಿಂಗೆ ಹೊಡಿತಾ ಇದ್ರೆ ಹೇಳ್ಬೇಕು, ದ ಬಾಡಿ ಈಸ್ ವೈಬ್ರೇಟಿಂಗ್ ಡ್ಯೂ ಟು ಎಕ್ಸ್ಟರ್ನಲಿ ಅಪ್ಲೈಡ್ periodic force. Last other important thing is a resonance. ಏನಿದು ರೆಸೊನೆನ್ಸ್ ಅಂತಂದ್ರೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ರೆಸೊನೆನ್ಸ್ ಆರ್ ವಿ ಕಾಲ್ ಇಟ್ ಆಸ್ ಎ ಸಿಂಪಥೆಟಿಕ್ ವೈಬ್ರೇಷನ್. ಈಗ ನಿಮ್ಮ ಹತ್ರ ಒಂದು ಪೆನ್ ಕ್ಯಾಪ್ ಇದೆ ಅಂತ ಇಟ್ಕೊಳ್ಳಿ. ನಿಮಗೆ ಗೊತ್ತಿದೆ, ಈ ಪೆನ್ ಕ್ಯಾಪನ್ನ ನೀವು ಸೌಂಡ್ ಮಾಡಿದಾಗ, ವಿಷಲ್ ಹೊಡೆದಾಗ ಅದನ್ನ, ಸೊ ಅದರಿಂದ ನಿಮ್ಗೇನು ಪ್ರಾಬ್ಲಮ್ ಅಂದರೆ, ದೇರ್ಫೋರ್ ನೀವು ಅದನ್ನ ವಿಷಲ್ ಬರುತ್ತಲ್ಲ, ಅದು ಹೇಗೆ ಬರುತ್ತೆ ವಿಷಲ್ಲು? ಅದೇ ರೆಸೊನೆನ್ಸ್ ಕಂಡೀಷನ್. ಇಲ್ಲ ಅಂದ್ರೆ ನೀವು ಕಾಲೇಜಲ್ಲಿ ಟ್ಯೂನಿಂಗ್ ಫಾರ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ದಟ್ಸ್ ಅ ರೆಸೊನೆನ್ಸ್ ಕಂಡೀಷನ್. ಈಗ ನೋಡಿ, ಒಂದು ಪೆನ್ ಕ್ಯಾಪಲ್ಲಿ ಹಿಂಗೆ ಏರ್ ಇದೆ ಅಂತ ಇಟ್ಕೊಳ್ಳಿ. ಬಿಕಾಸ್ ಆಫ್ ದಿಸ್ ಅಮೌಂಟ್ ಆಫ್ ಏರ್ ಅಂಡ್ ಬಿಕಾಸ್ ಆಫ್ ದ ಶೇಪ್ ಅಂಡ್ ಸೈಜ್, ದಿಸ್ ಏರ್ ಕಾಲಮ್ ಲೆಟ್ ಅಸ್ ಸೇ ವಿಲ್ ಹ್ಯಾವ್ ಎ ಫ್ರೀಕ್ವೆನ್ಸಿ ಆಫ್ 500 ಹರ್ಟ್ಸ್. ಇದು ಇದರ ನ್ಯಾಚುರಲ್ ಫ್ರೀಕ್ವೆನ್ಸಿ. ಬಿಕಾಸ್ ಇದರದ್ದು ಏರ್ ಕಾಲಮ್ ಶೇಪ್ ಈ ತರ ಇದೆ. ನೀನೇನ್ ಮಾಡ್ತೀಯ, ಬ್ಲೋ ಮಾಡ್ತೀಯ, ಹಿಂಗೆ ಊದ್ತೀಯ. ಊದ್ದಾಗ ಏನಾಗತ್ತೆ, ಅವಾಗ ಎಕ್ಸ್ಟರ್ನಲಿ ಅಪ್ಲೈಡ್ ಫ್ರೀಕ್ವೆನ್ಸಿ ಲೆಟ್ ಅಸ್ ಸೇ ಅದು ವೈಬ್ರೇಷನ್ ಆಗ್ತಿರುತ್ತೆ, ಬಿಕಾಸ್ ಯು ಆರ್ ಫೋರ್ಸಿಂಗ್ ಇಟ್, ಅಂಡ್ ಇಟ್ ವಿಲ್ ಬಿ ವೈಬ್ರೇಟಿಂಗ್ ವಿತ್ ಎ ಫ್ರೀಕ್ವೆನ್ಸಿ ಆಫ್ 300 ಹರ್ಟ್ಸ್. ಇನ್ನೂ ಜೋರಾಗಿ ಊದು, ದೆನ್ ಇಟ್ ವಿಲ್ ಬಿ ವೈಬ್ರೇಟಿಂಗ್ ವಿತ್ ಎ ಫೋರ್ಸ್ ಆಫ್ 400 ಹರ್ಟ್ಸ್. ಇನ್ನೂ ಜೋರಾಗಿ ದಬಾಯಿಸಿ ಊದಿ, ಅಂದ್ರೆ ಈ ಬ್ಲೋ ದ ಏರ್ ಇನ್ ಸಚ್ ಎ ವೇ ದಟ್ ಕರೆಕ್ಟ್ ಆಗಿ ಇಟ್ ವಿಲ್ ಬಿ ವೈಬ್ರೇಟಿಂಗ್ ವಿತ್ 500 ಹರ್ಟ್ಸ್. ಅಂದ್ರೆ ಏನ್ ಅರ್ಥ ಆಯ್ತು? ಇವಾಗ ನೋಡಿ, ನಿಮ್ಗೆ ಮ್ಯಾಕ್ಸಿಮಮ್ ಸೌಂಡ್ ಪೆನ್ ಕ್ಯಾಪ್ ಅಲ್ಲಿ ವಿಷಲ್ ಬರೋದು ಅದೆಲ್ಲ ಇವಾಗ. ಅದೇ ತರ ರೆಸೊನೆನ್ಸ್ ಹಾಗೆ ಅಲ್ವಾ? ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾರ, ಟ್ಯೂನಿಂಗ್ ಫೋರ್ಕ್ ತಗೊಂಡು ಹಿಂಗ್ ಹಿಡಿತಾ ಇರ್ತಿರಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಲೆಂತ್ ಬಂದ ಗುಯ್ ಅಂತ ಸೌಂಡ್ ಬರುತ್ತೆ ನೋಡಿ, ಏನಾಗಿರುತ್ತೆ ಅವಾಗ? ಇದೇ ತರ ಆ ಏರ್ ಕಾಲಮಿನ ನ್ಯಾಚುರಲ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ, ದಟ್ ವಿಲ್ ಬಿ ವೈಬ್ರೇಟಿಂಗ್ ವಿತ್ ದ ಟ್ಯೂನಿಂಗ್ ಫೋರ್ಕ್ ಫ್ರೀಕ್ವೆನ್ಸಿ. ಅಂದ್ರೆ ಇಲ್ಲಿ ಏನರ್ಥ, ಈ ಪೆನ್ ಕ್ಯಾಪಿನ ನ್ಯಾಚುರಲ್ ಫ್ರೀಕ್ವೆನ್ಸಿ ನಾನು ಎಕ್ಸ್ಟರ್ನಲ್ ಆಗಿ ಅಪ್ಲೈ ಮಾಡಿರೋ ಫ್ರೀಕ್ವೆನ್ಸಿ ಎರಡು ಮ್ಯಾಚ್ ಆದಾಗ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಸೌಂಡ್. ಆ ಮ್ಯಾಕ್ಸಿಮಮ್ ಸೌಂಡ್ ಅಂತ ಹೇಳೋ ಬದಲು ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅಥವಾ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಂತ ಹೇಳ್ಬೋದು. ಅದರಿಂದ ರೆಸೊನೆನ್ಸಿನ ಡೆಫಿನೇಷನ್ ಏನು ಅಂದ್ರೆ, resonance is that condition of forced vibration. Resonance is that condition of forced vibration. That condition of forced vibration in which frequencies of two vibrating bodies become equal. Frequency of two vibrating bodies andre idra natural frequency, external ಆಗಿ ಅಪ್ಲೈ ಮಾಡಿರೋ ಫ್ರೀಕ್ವೆನ್ಸಿ, ಇನ್ ವಿಚ್ ಫ್ರೀಕ್ವೆನ್ಸಿ ಆಫ್ ಟು ವೈಬ್ರೇಟಿಂಗ್ ಬಾಡೀಸ್ ಬಿಕಮ್ ಈಕ್ವಲ್, ಸೊ ದಟ್ ಏನಾಗತ್ತೆ, ಆಂಪ್ಲಿಟ್ಯೂಡ್ ಈಸ್ ಮ್ಯಾಕ್ಸಿಮಮ್, amplitude becomes maximum, and this is called resonance. ಅದಕ್ಕೆ resonance and definition, it is that condition of forced vibration in which
frequency of two vibrating bodies become equal so that the amplitude become exact. ಇದು ರೆಸೊನೆನ್ಸ್ ಇನ್ ಬೇಸಿಕ್ ಡೆಫಿನೇಷನ್ ಆಗೇನೆ. ಅಲ್ಲಿ ಏನಂದ್ರೆ ಮ್ಯಾಚ್ ಆಗ್ಬೇಕು. ಏನ್ ಮ್ಯಾಚ್ ಆಗ್ಬೇಕು? ಎರಡರದ್ದು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು. ಅವಾಗ ಇನ್ನೊಂದು ಜಾಸ್ತಿ ಆಗುತ್ತೆ. ಏನ್ ಜಾಸ್ತಿ ಆಗುತ್ತೆ? ಇಲ್ಲಿ ಆಂಪ್ಲಿಟ್ಯೂಡ್ ಜಾಸ್ತಿ ಆಗುತ್ತೆ ಅಥವಾ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ. ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಸ್ಟೇಷನರಿ ವೇವ್ಸ್ ಅಲ್ಲಿ ನಿಮಗೆ ಗೊತ್ತಿರಬೇಕು.